ಪರಿಶುದ್ಧರು ಉನ್ನತರೂ ಆದಂತಹ ಪರಲೋಕದಲ್ಲಿರುವ ನಮ್ಮ ತಂದೆ, ಈ ಉನ್ನತವಾದ ಶ್ರೇಷ್ಠವಾದ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳಪ್ಪ. ಈ ಅಮೂಲ್ಯವಾದ ಸಮಯದಲ್ಲಿ ತಂದೆ, ಅಲ್ಪಳು ಅಭಾಗ್ಯಳು ಆದಂತಹ ನನ್ನನ್ನು ತಂದೆ ನಿಮ್ಮ ಕೃಪೆಯಲ್ಲಿ ಜ್ಞಾಪಕ ಮಾಡಿಕೊಂಡು ನಿಮ್ಮ ಪಕ್ಷವಾಗಿ ನಿಂತು ಮಾತನಾಡುವ ಅವಕಾಶವನ್ನು ಕೊಟ್ಟಿದ್ದೀರಾ. ಮೊಟ್ಟ ಮೊದಲನೇದಾಗಿ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳಪ್ಪ. ಅಪ್ಪ, ನಿಮ್ಮ ಮಾತುಗಳನ್ನು ಸ್ತ್ರೀಯರೊಂದಿಗೆ ಪುರುಷರೊಂದಿಗೆ ಧ್ಯಾನಿಸುವಾಗ ತಂದೆ, ನಮಗೆ ಬೇಕಾದಂಥ ಒಳ್ಳೆಯ ಜ್ಞಾನ ತಿಳುವಳಿಕೆಯನ್ನು ದಯಪಾಲಿಸಿರಿ. ಮುಖ್ಯವಾಗಿ ತಂದೆ, ಪರಿಶುದ್ಧಾತ್ಮರ ಸಹಾಯವನ್ನು ನನಗೆ ದಯಪಾಲಿಸಬೇಕೆಂದು ಬೇಡಿಕೊಳ್ತಾ ಇದ್ದೇನೆ ಅಪ್ಪ. ಕೇಳುವಂತಹ ನಿಮ್ಮ ಮಕ್ಕಳಿಗೂ ಕೂಡ ತಂದೆ, ಈ ವಾಕ್ಯದ ಮುಖಾಂತರ ತಂದೆ, ಅವರಲ್ಲಿ ತಂದೆ ಮನೋನೇತ್ರಗಳು ಬೆಳಗಿಸಲ್ಪಟ್ಟು ನಿಮಗೋಸ್ಕರ ಬದುಕುವೇನು ಎಂಬ ನಿರ್ಣಯವನ್ನು ತೆಗೆದುಕೊಳ್ಳುವುದಕ್ಕೆ ಬೇಕಾದಂತಹ ಸಹಾಯವನ್ನು ನೀವು ತಾನೇ ನಮ್ಮೆಲ್ಲರಿಗೂ ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುತ್ತಾ, ಈ ಒಂದು ಕೂಟದಲ್ಲಿ ತಂದೆ ಆದಿಯಿಂದ ಅಂತ್ಯದವರೆಗೂ ನಿಮ್ಮ ಕೃಪೆಯ ಮೂಲಕ ನಡೆಸಿಕೊಡಬೇಕೆಂದು ನಮ್ಮ ಕರ್ತರಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೇನ್. ಓಕೆ ಪ್ರಿಯರೇ, ಸಂತೋಷ. ಮಧ್ಯಾಹ್ನ ಮತ್ತು ಬೆಳಗ್ಗೆ ಹಾಗೆ ನೀವು ದೇವರ ಮಾತುಗಳನ್ನು ಕೇಳಿದ್ದೀರಾ ಸಿಸ್ಟರ್ನ ಮುಖಾಂತರ, ಹಾಗೆ 2 ತರಗತಿಗಳ ಮುಖಾಂತರ ಕೂಡ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತು ಈ ಸಾಯಂಕಾಲದ ಸಮಯದಲ್ಲಿಯೂ ಕೂಡ ದೇವರ ಮಾತುಗಳನ್ನು ಕೇಳುವುದಕ್ಕೆ ನೀವೆಲ್ಲರೂ ಆಸಕ್ತಿಯಿಂದ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಸೇರಿ ಬಂದಂಥ ನಿಮ್ಮೆಲ್ಲರಿಗೂ ಕೂಡ ಕರ್ತರಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನನ್ನ ವಂದನೆಗಳು, ಹಾಗೆ ದೈವ ಸೇವಕರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತೇನೆ. ದೇವರ ವಾಕ್ಯದಲ್ಲಿ ಧ್ಯಾನಿಸುವಾಗ ಮಧ್ಯಾಹ್ನದಲ್ಲಿ 2 ತರಗತಿಗಳ ಮುಖಾಂತರ ಅನೇಕ ಸ್ತ್ರೀಯರನ್ನು ಕುರಿತು ನಾವು ತಿಳಿದುಕೊಂಡ್ವಿ, ಹೌದಲ್ವಾ? ಈ ಸಾಯಂಕಾಲದ ಸಮಯದಲ್ಲಿ 2 ಸ್ತ್ರೀಯರನ್ನು ಪ್ರತ್ಯೇಕವಾಗಿ ಹೊಸ ಒಡಂಬಡಿಕೆಯಲ್ಲಿದ್ದಂತಹ ಸ್ತ್ರೀಯರನ್ನು ಕುರಿತು ಆಲೋಚನೆ ಮಾಡೋಣ. ಓಕೆನಾ? ಓಕೆ. ಈಗ ಬೋಧಿಸಲ್ಪಡ್ತಕ್ಕಂಥ ಅಂಶದ ಹೆಸರು ಕತ್ತಲೆಯಿಂದ ಬೆಳಕಿಗೆ ಬಂದ ಸ್ತ್ರೀಯರು. ಮತ್ತೊಮ್ಮೆ, ಕತ್ತಲೆಯಿಂದ ಬೆಳಕಿಗೆ ಬಂದ ಸ್ತ್ರೀಯರು. ಕತ್ತಲು ಅಂತಂದರೆ ನಮ್ಮ ಪ್ರಕಾರ ಏನು? ಕತ್ತಲು ಅಂದರೆ ಲೋಕದ ಪ್ರಕಾರ ಡಾರ್ಕ್ನೆಸ್ ಇದ್ದರೆ ಅದನ್ನು ಕತ್ತಲು ಅಂತೀವಿ. ಆದರೆ ಇಂದಿನ ದಿನದಲ್ಲಿ ನಾವು ಆಲೋಚನೆ ಮಾಡ್ತಕ್ಕಂತಹ ಕತ್ತಲು ಬೆಳಕು ಆತ್ಮೀಯ ರೀತಿಯಾದಂತಹ ಕತ್ತಲು ಬೆಳಕು. ಅರ್ಥ ಆಗ್ತಿದೆಯಾ? ಕನ್ನಡ ಬರ್ತಿದೆ? ಎಷ್ಟು ಜನಕ್ಕೆ ಕನ್ನಡ ಬರುತ್ತೆ ಅನ್ಸುತ್ತೆ? ಕೈ ಎತ್ತೀರಾ? ನಂಗೆ ಸ್ವಲ್ಪ ಹೇಳಕ್ಕೆ ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು. ಓಕೆ, ಆತ್ಮೀಯವಾದ ಕತ್ತಲು ಬೆಳಕು ಅಂತಂದರೆ ಒಂದ್ಸತಿ ಆಲೋಚನೆ ಮಾಡೋಣ. ಬೈಬಲ್ನ ಪ್ರಕಾರ ಕತ್ತಲು ಅಂತಂದರೆ ಸೈತಾನನು, ಅವನ ಕ್ರಿಯೆಗಳು. ఓకే, టైటిలా? చీకటిలో నుంచి వెలుగులోనికి వచ్చిన స్త్రీలు. ఓకేನಾ? ಓಕೆ, ಸರಿ. ಕತ್ತಲೆಯೊಳಗಿಂದ ಬೆಳಕಿಗೆ ಬಂದಂತಹ ಸ್ತ್ರೀಯರನ್ನು ಕುರಿತು ಆಲೋಚಿಸುವಾಗ ಪ್ರಿಯರೇ, ಕತ್ತಲು ಅಂದರೆ ನಮ್ಮೆಲ್ಲರಿಗೂ ಗೊತ್ತು, ಆತ್ಮೀಯ ರೀತಿಯಾಗಿ ಸೈತಾನನು. ಬೆಳಕು ಅಂದರೆ ಯಾರು? ಯೇಸು ಕ್ರಿಸ್ತರು. ಈ ಕತ್ತಲೆಯಿಂದ ಅಂದರೆ ಸೈತಾನನೊಳಗಿಂದ ಯೇಸು ಕ್ರಿಸ್ತರ ಬಳಿಗೆ ಬಂದಂತಹ ಸ್ತ್ರೀಯರು, ಅದರಲ್ಲೂ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡೋಣ ಅವರನ್ನು ಕುರಿತು. ಕತ್ತಲು ಅಂದರೆ ಸೈತಾನನು, ಪಾಪ ಅಂತ ತಿಳ್ಕೊಂಡ್ವಿ. ಆ ಕತ್ತಲೆಯಲ್ಲಿದ್ದಂತಹ ಒಬ್ಬ ಸ್ತ್ರೀಯೇ ಸಮಾರ್ಯದ ಸ್ತ್ರೀ, ಸಮರಯ ಸ್ತ್ರೀ. ನೀವು ಕೇಳಿರ್ತೀರ. ಈ ಸಮಾರ್ಯ ಸ್ತ್ರೀಯ ಜೀವನ ಅಥವಾ ಆಕೆಯ ಒಂದು ಜೀವನದ ರೀತಿ ಯಾವ ರೀತಿ ಇರುತ್ತೆ ಅಂದರೆ ತುಂಬ ಕೆಟ್ಟದ್ದಾಗಿ ಇರುತ್ತೆ. ನಿಮ್ಮೆಲ್ಲರಿಗೂ ಗೊತ್ತು, ನಾನು ಜಾಸ್ತಿ ವಿವರಣೆ ಕೊಡ್ತಾ ಇಲ್ಲ. ಆ ಒಂದು ಸಮಾರ್ಯದ ಸ್ತ್ರೀಯ ಜೀವನ ತುಂಬ ಅಸಹ್ಯವಾಗಿರುತ್ತೆ. ಯಾರತ್ರ ಆದರೂ ಸಮಾರ್ಯದ ಸ್ತ್ರೀ ಬಗ್ಗೆ ಕೇಳಿದಾಗ ಓ ಆಕೆನಾ ಅಂತಾರೆ, ಹೌದಲ್ಲ? ಹಾಗೆ ಕತ್ತಲೆಯಲ್ಲಿದ್ದಂತಹ ಸ್ತ್ರೀ, ಆಕೆಯ ಮುಕ್ತಾಯ, ಆಕೆಯ ಪ್ರಾರಂಭ ಕತ್ತಲೆಯಲ್ಲಿದೆ, ಪಾಪದಲ್ಲಿದೆ. ಆದರೆ ಆಕೆಯ ಮುಕ್ತಾಯ, ಆಕೆಯ ಜೀವನದ ಮುಕ್ತಾಯ ಆಶೀರ್ವಾದಕರವಾಗಿದೆ. ಪ್ರಾರಂಭ ಏನೋ ಅಸಹ್ಯವಾಗಿದ್ದರೆ ಮುಕ್ತಾಯ ಯಾವ ರೀತಿ ಇದೆ? ಆಶೀರ್ವಾದಕರವಾಗಿದೆ. ಯಾವ ರೀತಿ ಬಂತು ಆಶೀರ್ವಾದ? ಯಾವ ರೀತಿ ದೇವರು ಆಕೆಯನ್ನು ಕತ್ತಲೆಯೊಳಗಿಂದ ತನ್ನ ಬೆಳಕಿಗೆ ಯಾವ ರೀತಿ ಕರೆದನು ಅಂತ ನಾವು ಸತ್ಯವೇದದಲ್ಲಿ ಆಲೋಚನೆ ಮಾಡುವಾಗ ಪ್ರಿಯರೇ, ಪ್ರಸಂಗಿ ಗ್ರಂಥದಲ್ಲಿ ಒಂದು ಮಾತಿರುತ್ತೆ. ಒಂದ್ಸತಿ ನಾವು ನೋಡೋಣ. ಸತ್ಯವೇದದಲ್ಲಿ ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ 3ನೇ ವಚನ. ಪ್ರಸಂಗಿ ಗ್ರಂಥಮು 7వ ಅಧ್ಯಾಯము 3వ ವಚನము. ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ 3ನೇ ವಚನ. ಕನ್ನಡದಲ್ಲಿ ಒಂದ್ಸಲ ಓದ್ತೀರಮ್ಮ? ಸಾರಿ ಪ್ರಿಯರೇ, 8ನೇ ವಚನ ಓದೋಣ ಒಂದ್ಸತಿ. 7ನೇ ಅಧ್ಯಾಯ 8ನೇ ವಚನ. 7వ అధ్యాయం 8వ వచనం. ఆదిగింత అంత్యము లేసు. ಇದರ తెలుగుಲ್ಲಿ ಕಾರ್ಯಾರಂಭము ಕಂಟೆ ಕಾರ್ಯಾಂತము ಮೇಲು.
ಸಮಾರ್ಯದ ಸ್ತ್ರೀಯ ಒಂದು ಜೀವನ ಕಾರ್ಯಾರಂಭ, ಆಕೆಯ ಪ್ರಾರಂಭ ತುಂಬ ಕೆಟ್ಟದ್ದಾಗಿ ಅಸಹ್ಯವಾಗಿರುವಾಗ, ಆದರೆ ಆಕೆಯ ಮುಕ್ತಾಯ ಆಶೀರ್ವಾದ. ಅದನ್ನೇ ಭಕ್ತರು ಮಾತನಾಡ್ತಾರೆ, ಕಾರ್ಯಾರಂಭ ಮಾಡೋದು ದೊಡ್ಡ ಕತೆ ಅಲ್ಲ, ಯಾವುದನ್ನೊಂದು ಕೆಲಸವನ್ನು ಸ್ಟಾರ್ಟ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಆದರೆ ಅದನ್ನು ಮುಕ್ತಾಯಗೊಳಿಸೋದು ಅದು ತುಂಬ ಶ್ರಮೆಯುಳ್ಳಂತಹ ಕೆಲಸ. ಅದಕ್ಕೋಸ್ಕರ ಆದಿಗಿಂತ ಅಂತ್ಯವು ಲೇಸು ಹೇಳ್ತಾ ಇದ್ದಾನೆ ಅಂತಂದರೆ, ಸಮಾರ್ಯದ ಸ್ತ್ರೀಯ ವಿಷಯದಲ್ಲಿ ಯಾವ ರೀತಿ ಆಕೆಯ ಒಂದು ಮುಕ್ತಾಯ ಆಶೀರ್ವಾದವಾಗಿ ಬದಲಾಯಿತು ಅನ್ನೋದನ್ನು ಇಂದಿನ ದಿನದಲ್ಲಿ ನಾವು ತಿಳಿದುಕೊಳ್ಳೋಣ ಪ್ರಿಯರೇ. ಯೇಸು ಕ್ರಿಸ್ತರು ಅವರಿಗಿರ್ತಕ್ಕಂಥ ಕೆಲಸ ಏನು, ಭೂಮಿಯ ಮೇಲೆ ಬಂದಾಗ ಅನೇಕ ಊರುಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರುವಂತಹದ್ದು. ಹಾಗೆ ಸಾರ್ತಕ್ಕಂಥ ಸಂದರ್ಭದಲ್ಲಿ ಒಂದಾನೊಂದು ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ಯೂದಯದಿಂದ ಗಲಿಲಾಯಕ್ಕೆ ಹೋಗ್ತಾ ಇರ್ತಾರೆ. ಯೂದಯದಿಂದ ಗಲಿಲಾಯಕ್ಕೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಇವಾಗ ನಾವು ಬೊಮ್ಮಸಂದ್ರದಿಂದ ಜಗಣಿಗೆ ಹೋಗ್ಬೇಕು ಅಂದರೆ ಯಾರಂದ್ರೆ ಟಚ್ ಮಾಡ್ಕೊಂಡು ಹೋಗ್ಬೇಕು, ಹೌದಲ್ವಾ? ಹಾಗೆ ಯೇಸು ಕ್ರಿಸ್ತರು ಕೂಡ ಯೂದಯದಿಂದ ಗಲಿಲಾಯಕ್ಕೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಈ ಸಮರಯ ಪಟ್ಟಣ ಇರುತ್ತೆ. ಆ ಸಮರಯ ಪಟ್ಟಣ ಅಲ್ಲಿರ್ತಕ್ಕಂಥ ಜನರನ್ನು ಯಹೂದ್ಯರು ಯಾವ ರೀತಿ ನೋಡ್ತಾ ಇದ್ರು ಅಂತಂದರೆ, ಸಮರ್ಯರಿಗೂ ಯಹೂದ್ಯರಿಗೂ ಸಾಂಗತ್ಯ ಇರೋದಿಲ್ಲ, ಫ್ರೆಂಡ್ಶಿಪ್ ಇರೋದಿಲ್ಲ, ಆ ಒಂದು ಬಾಂಧವ್ಯ ಇರೋದಿಲ್ಲ. ಅವರು ಆ ಸಮಾರ್ಯದವರನ್ನು ಮಾತನಾಡಿಸೋದಕ್ಕೂ ಕೂಡ ಇಷ್ಟಪಡೋದಿಲ್ಲ. ಯಾರು? ಯಹೂದ್ಯರು. ಆಗಿರುವಾಗ ಯೇಸು ಕ್ರಿಸ್ತರು ಒಂದಾನೊಂದು ಸಮಯದಲ್ಲಿ ಆ ಒಂದು ಸಮಾರ್ಯ ಪಟ್ಟಣದ ದಾರಿಯಲ್ಲಿ ಹಾದು ಹೋಗಬೇಕಾದಂಥ ಪರಿಸ್ಥಿತಿ ಬಂದಾಗ ಆತನಿಗೆ ನಡೆದು ದಣಿದು ಬಂದು ಆತನು ಆ ಮಧ್ಯಾಹ್ನ ಕಾಲದ ಸಮಯದಲ್ಲಿ ಒಂದು ಬಾವಿ ಬಳಿಯಲ್ಲಿ ಕೂತ್ಕೊಳ್ತಾನೆ. ಇದೆಲ್ಲ ನಿಮಗೆ ಯೋಹಾನನು ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯ ತೆಗಿರಿ ಎಲ್ಲರೂ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ ಮೊದಲಿನಿಂದ ಇರುತ್ತೆ. ನಾನು ಅಲ್ಲಲ್ಲಿ ಮೇನ್ ಪಾಯಿಂಟ್ಸನ್ನು ಮಾತ್ರ ನಾನು ಹೇಳ್ತೀನಿ, ಓಕೆನಾ? ಆಗ ಯೇಸು ಕ್ರಿಸ್ತರು ಕೂತ್ಕೊಳ್ತಾರೆ ಬಾವಿ ಹತ್ರ. ಆಗ ಸಮಾರ್ಯ ಸ್ತ್ರೀ ಬರ್ತಾಳೆ. ಬಂದಾಗ ನೀರಿಗೆ ಬಂದಾಗ ಒಬ್ಬಳೇ ಬರ್ತಾಳೆ. ಪ್ರಿಯರಾದಂತಹ ದೇವರ ಮಕ್ಕಳಿರ, ನಮ್ಮೆಲ್ಲರಿಗೂ ಪ್ರಾರಂಭದಲ್ಲಿ ಸ್ತ್ರೀಯರ ಪರಿಸ್ಥಿತಿಗಳು ಯಾವ ರೀತಿ ಇತ್ತು, ಅವರಿಗೆ ಯಾವ ರೀತಿಯಾದಂಥ ಸ್ವಾತಂತ್ರ್ಯವಿರಲಿಲ್ಲ, ನಮ್ಮೆಲ್ಲರಿಗೂ ಗೊತ್ತು. ಆ ಸ್ತ್ರೀಯರು ಅಂತಂದರೆ ಎಲ್ಲಿಗಾದರೂ ಹೋದರೆ ಒಂದು ಗುಂಪಾಗಿ ಹೋಗ್ತಾರೆ. ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ, ಗ್ರೂಪ್ ಆಗಿ ಹೋಗ್ತಾರೆ. ಒಬ್ಬರೇ ಹೋಗೋದಕ್ಕೆ ಇಷ್ಟಪಡೋದಿಲ್ಲ ಸ್ತ್ರೀಯರು, ಹೌದಲ್ವಾ? ಹಾಗಿರ್ತಕ್ಕಂತಹ ಆ ಸ್ತ್ರೀಯರ ಸಮಾಜದಲ್ಲಿ ಈ ಸಮಾರ್ಯ ಸ್ತ್ರೀ ಮಧ್ಯಾಹ್ನದ ವೇಳೆಯಲ್ಲಿ, ಮಧ್ಯಾಹ್ನ ಅಂತಂದರೆ 12 ಗಂಟೆ ಮೇಲೆ, ಆ ಮಧ್ಯಾಹ್ನದ ಬಿಸಿಲಿನ ವೇಳೆಯಲ್ಲಿ ನೀರಿಗೋಸ್ಕರ ಒಬ್ಬಳೇ ಹೋಗ್ತಾಳೆ. ಆಕೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ, ಆಕೆಯ ಜೀವನವನ್ನು ಒಂದ್ಸತಿ ನೀವು ಆಲೋಚನೆ ಮಾಡಿ. ಅಂದರೆ ಆಕೆ ಜೊತೆ ಯಾರು ಫ್ರೆಂಡ್ಶಿಪ್ ಮಾಡ್ತಾ ಇಲ್ವಾ? ಆಕೆ ಜೊತೆ ಯಾರು ಕೂಡ ಬೆರೀತಾ ಇಲ್ವಾ? ಒಬ್ಬಳೇ ಹೋಗಬೇಕಾದಂಥ ಪರಿಸ್ಥಿತಿ ಯಾಕೆ ಬಂತು ಸಮಾರ್ಯ ಸ್ತ್ರೀಗೆ? ಅದು ಮಧ್ಯಾಹ್ನದ ವೇಳೆಯಲ್ಲಿ. ಯಾರಾದರೂ ನೀರಿಗೆ ಹೋಗ್ಬೇಕು ಅಂದರೆ ಬೆಳಗ್ಗೆ ಹೋಗ್ತೀವಿ, ಸಾಯಂಕಾಲ ಹೋಗ್ತೀವಿ, ಹೌದಲ್ಲ ನಮ್ಮೂರ ಕಡೆ? ಮತ್ತು ಮಧ್ಯಾಹ್ನದ ವೇಳೆಯಲ್ಲಿ ಒಬ್ಬಳೇ ಯಾಕೆ ನೀರಿಗೆ ಹೋದ್ಲು? ಆ ಪರಿಸ್ಥಿತಿ ಇರ್ತಕ್ಕಂಥ ಅರ್ಥ ಏನು ಅಂತಂದರೆ, ಆಕೆಯನ್ನು ಅನೇಕರು ಪಾಪಾತ್ಮಳಾಗಿ ನೋಡ್ತಾ ಇದ್ದಾರೆ. ಆಕೆಯೊಂದಿಗೆ ಯಾರೂ ಕೂಡ ಸ್ನೇಹವನ್ನು ಬೆಳೆಸ್ತಾ ಇಲ್ಲ, ಆಕೆಯನ್ನು ಯಾರೂ ಕೂಡ ಪ್ರೀತಿ ಮಾಡ್ತಾ ಇಲ್ಲ. ಯಾಕಂತಂದರೆ ಆಕೆಯ ಜೀವನ ಅಷ್ಟು ಕೆಟ್ಟದ್ದಾಗಿ ನಾವು ಸತ್ಯವೇದದಲ್ಲಿ ನೋಡ್ತೀವಿ. ಪಾಪದಲ್ಲಿದ್ದಂಥ ಸ್ತ್ರೀ ಯೇಸು ಕ್ರಿಸ್ತರಿಗೆ ಸಂಭಾಷಣೆ ಮಾಡ್ತಾ, ಸರಿ ನಿನ್ನ ಗಂಡನನ್ನು ಕರ್ಕೊಂಡು ಬಾ ಅಂತ ಅಂದಾಗ, ನನಗೆ ಗಂಡನಿಲ್ಲಪ್ಪ ಏಸಪ್ಪ ಅಂತ ಕೇಳಿದಾಗ ಯೇಸು ಕ್ರಿಸ್ತರಂತಾರೆ, ಹೌದು ನೀನು ನಿಜಾನೇ ಹೇಳ್ತಾ ಇದೀಯ, ನಿನಗೆ ಗಂಡ ಇಲ್ಲ, ಈಗ ಇರೋ ಅಂಥವನು ಕೂಡ ನಿನ್ನ ಗಂಡನಲ್ಲ ಅಂತ ಹೇಳ್ತಾರೆ. ಅಂದರೆ ಆಕೆಯ ಪರಿಸ್ಥಿತಿಯನ್ನು ಯೇಸು ಕ್ರಿಸ್ತರು ಗೊತ್ತಾಗ್ಬಿಡುತ್ತೆ ಅವರಿಗೆ. ಗೊತ್ತಾದಾಗ ನೀನು ನಿಜಾನೇ ಹೇಳ್ತಾ ಇದೀಯಾ ಅಂತ ಹೇಳಿ ಆಕೆಗೆ ದೇವರ ಒಂದು ಆರಾಧನೆಯನ್ನು, ಆತ್ಮೀಯವಾದ ಆಲೋಚನೆಗಳನ್ನು ಯೇಸು ಕ್ರಿಸ್ತರು ಬೋಧಿಸ್ತಾರೆ ಪ್ರಿಯರೇ. ಯಾರಿಗೆ? ಸಮಾರ್ಯದ ಸ್ತ್ರೀಗೆ. ಮತ್ತು ಯಹೂದ್ಯರೇನ ಸಮಾರ್ಯರನ್ನು ಮಾತಾಡಿಸೋದಿಲ್ಲ. ಮತ್ತು ಯೇಸು ಕ್ರಿಸ್ತರು ಕೂಡ ಅದೇ ಒಂದು ಜನಾಂಗದಲ್ಲಿ ಇದ್ದಂಥವರಲ್ವಾ? ಮತ್ತು ಯೇಸು ಕ್ರಿಸ್ತರು ಯಾಕೆ ಮಾತಾಡಿಸೋದು ಸಮಾರ್ಯದ ಸ್ತ್ರೀಯನ್ನು? ನನ್ನ ಜನಾಂಗದವರು ಮಾತನಾಡಿಸ್ತಾ ಇಲ್ಲ, ನಾನು ಯಾಕೆ ಮಾತಾಡಿಸ್ಬೇಕು ಅಂತ ಅಂದ್ಕೊಂಡ್ರ? ಇಲ್ಲ ಪ್ರಿಯರೇ, ಕಾರಣ ಏನು ಗೊತ್ತಾ? ಯೇಸು ಕ್ರಿಸ್ತರು ಮತಗಳನ್ನು ಸ್ಥಾಪಿಸುವುದಕ್ಕೆ ಭೂಮಿಯ ಮೇಲೆ ಬಂದಿಲ್ಲ. ಏನನ್ನು ಸ್ಥಾಪಿಸುವುದಕ್ಕೆ ಬಂದರು? ಪ್ರೀತಿಯನ್ನು, ದೇವರ ಒಂದು ನಿಷ್ಪಕ್ಷವಾದಂತಹ ಪ್ರೀತಿಯನ್ನು ಸ್ಥಾಪಿಸುವುದಕ್ಕೆ ಯೇಸು ಕ್ರಿಸ್ತರು ಭೂಮಿಯ ಮೇಲೆ ಬರ್ತಾರೆ. ಅಂತಹ ಸಂದರ್ಭದಲ್ಲಿ ಆತ್ಮಗಳ ಭಾರ ಆತನ ಮೇಲೆ ಎಷ್ಟೋ ಇರುತ್ತೆ. ಎಷ್ಟೋ ಜನರನ್ನು ಕಾಪಾಡಬೇಕೆಂಬ ಆಲೋಚನೆ ಯೇಸು ಕ್ರಿಸ್ತರಿಗಿದೆ. ಅಂತಹ ಸಂದರ್ಭದಲ್ಲಿ ಯಹೂದ್ಯರು ಯಾರು ಈ ಸಮಾರ್ಯರನ್ನು ಮಾತಾಡಿಸೋದಿಲ್ವಲ್ಲ, ನಾನು ಮಾತಾಡಿಸ್ತೀನಿ ಅಂತ ಅಂದುಕೊಂಡು ಆಕೆ ಹತ್ರ ಸಂಭಾಷಣೆ ಅನ್ನೋದು ಸ್ಟಾರ್ಟ್ ಮಾಡ್ತಾರೆ. ಯೇಸು ಕ್ರಿಸ್ತರು ಪ್ರಾರಂಭಿಸ್ತಾರೆ. ಅವರ ಸಂಭಾಷಣೆ ಎಲ್ಲ ದೇವರನ್ನ ಕುರಿತಂಥ ಆಲೋಚನೆಯ ಸಂಭಾಷಣೆ.
ಇಂದಿನ ದಿನದಲ್ಲಿ ನಮಗೆ ಯಾರಾದರೂ ಒಬ್ಬ ಕೆಟ್ಟ ಹೆಂಗಸು ಅಥವಾ ಕೆಟ್ಟ ಯಾರೋ ಪುರುಷರಾಗಲಿ ನಮಗೆ ಪರಿಚಯ ಆದರೆ ನಾವು ಅವ್ರನ್ನ ಇಷ್ಟಪಡ್ತೀವ? ಅವ್ರ ಹತ್ರ ಮಾತಾಡೋದಕ್ಕೆ ನಮ್ಗೆ ಇಷ್ಟ ಆಗುತ್ತಾ? ಒಳ್ಳೆ ಸಾಕ್ಷಿ ನಮಗಿಲ್ಲ ಅಂದ್ಕೊಳ್ಳಿ, ನಮ್ಮ ಹತ್ರ ಯಾರಾದರೂ ಮಾತಾಡೋದಕ್ಕೆ ಇಷ್ಟಪಡ್ತಾರಾ? ನಮಗೆ ಗೌರವವನ್ನು ಕೊಡ್ತಾರಾ? ಕೊಡೋದಿಲ್ಲ. ಆದರೆ ಯೇಸು ಕ್ರಿಸ್ತರ ಒಂದು ಗುಣಲಕ್ಷಣಗಳು ಯಾವ ರೀತಿ ಇದೆ ಅಂತಂದರೆ, ಆಕೆ ಹತ್ರ ಕೂತ್ಕೊಂಡು ಮಾತಾಡೋದನ್ನು ಪ್ರಾರಂಭಿಸ್ತಾರೆ. ಯಾಕಂದರೆ ಲೂಕನು ಬರೆದ ಸುವಾರ್ತೆಯಲ್ಲಿ ಒಂದು ಮಾತಿರುತ್ತೆ, 19ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ನೋಡಿ ಪ್ರಿಯರೇ, ಮನುಷ್ಯ ಕುಮಾರನು ಯಾತಕ್ಕೋಸ್ಕರ ಬಂದಂತೆ? ಕೆಟ್ಟು ಹೋಗಿರುವುದನ್ನು. ಸಮಾರ್ಯ ಸ್ತ್ರೀಯ ಒಂದು ಜೀವನದ ಪರಿಸ್ಥಿತಿ ಯಾವ ರೀತಿ ಇದೆ? ಕೆಟ್ಟು ಹೋಗಿದೆ, ಪಾಪದಲ್ಲಿ ಇದೆ. ಅಂತಹ ಪಾಪದಲ್ಲಿ ಕೆಟ್ಟು ಹೋಗಿದ್ದ ಜೀವಿತದಲ್ಲಿದ್ದಂತಹ ಸಮಾರ್ಯ ಸ್ತ್ರೀಯನ್ನ ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಆತನು ಬಂದನು, ಯೇಸು ಕ್ರಿಸ್ತನು. ಮತ್ತು ಇಂದಿನ ದಿನದಲ್ಲಿ ನಾವು ಕೆಟ್ಟೋದವ್ರ ಹತ್ರ ಹೋಗಿ ದೇವರ ಮಾತುಗಳನ್ನು ಪರಿಚಯ ಮಾಡ್ತೀವ? ದೇವರನ್ನು ಕುರಿತಂತಹ ಸಂಭಾಷಣೆಯನ್ನು ಮಾಡ್ತೀವ? ಆಲೋಚನೆ ಮಾಡಿ ಪ್ರಿಯರೇ. ಒಂದು ವೇಳೆ ನಿಮ್ಮ ಜೀವನದಲ್ಲೂ ಕೂಡ ಯಾರಾದರೂ ನಿಮ್ಗೆ ಇಷ್ಟ ಇಲ್ಲದವರು, ಕೋಪ ಇದ್ದವರು, ಅಯ್ಯೋ ಅವ್ರು ಎಷ್ಟು ಹೇಳಿದ್ರೂ ಚೇಂಜ್ ಆಗಲ್ಲ ಬಿಡಿ ಸಿಸ್ಟರ್ ಅನ್ನೋ ಒಂದು ಅನುಭವ ನಿಮಗಾಗಿದ್ದರೆ, ದಯವಿಟ್ಟು ವಾಕ್ಯದ ಮುಖಾಂತರ ದೇವರು ನಿಮ್ಮೊಂದಿಗೆ ನೇರವಾಗಿ ಮಾತನಾಡ್ತಿದ್ದಾರೆ. ಏನಂತ ಗೊತ್ತಾ? ಅಂಥವರನ್ನು ನೀವು ದ್ವೇಷಿಸಬೇಡ್ರಿ, ಅಂಥವರನ್ನು ಪ್ರೀತಿಸಿರಿ ಅಂತ ಹೇಳ್ತಿದ್ದಾರೆ ಪ್ರಿಯರೇ. ಒಂದು ವೇಳೆ ನಮಗೇನಾದರೂ ಅಂಥವರು ಕಂಡ್ರೆ ಅಂಥವರ ಹತ್ತಿರ ನಾವು ದೇವರನ್ನು ಕುರಿತಂತಹ ಸಂಭಾಷಣೆಯನ್ನು ಪ್ರಾರಂಭಿಸಬೇಕು. ಅಂತಹ ಆತ್ಮಗಳ ಭಾರವನ್ನು ಕ್ರೈಸ್ತರಾದಂತಹ ನಾವು ಹೊಂದಿರಬೇಕು. ಆತ್ಮಗಳ ಭಾರ ಇಲ್ದಂಗೆ ನಾವು ಭೂಮಿಯ ಮೇಲೆ ಯಾವ ರೀತಿ ಬದುಕಿದ್ರೆ ನಮ್ಮ ಒಂದು ಅಂತ್ಯಾವಸ್ಥೆ ಯಾವ ರೀತಿ ಇರುತ್ತೆ ಹೇಳಿ? ನಮ್ಮ ಗುರಿ ಏನು? ಕ್ರೈಸ್ತರು ಅಂದರೆ ಯಾರು? ಕ್ರಿಸ್ತನನ್ನು ಅಂಗೀಕರಿಸಿದಂಥವರು, ದೀಕ್ಷಾಸ್ನಾನ ತೆಗೆದುಕೊಂಡಂಥವರು, ರೊಟ್ಟಿ ದ್ರಾಕ್ಷಾರಸದಲ್ಲಿ ಪಾನ ಮಾಡುವಂಥವರು. ಇಷ್ಟು ಬಾಧ್ಯತೆಗಳನ್ನು ದೇವರು ಕೊಟ್ಟಿದ್ದಾನೆ ಅಂತಂದರೆ ಅವೆಲ್ಲ ಯಾತಕ್ಕೋಸ್ಕರ ಗೊತ್ತಾ? ನೀನು ಅನೇಕರಿಗೆ ಸುವಾರ್ತೆಯನ್ನು ಪ್ರಕಟಿಸಬೇಕು. ಮತ್ತು ನಾವು ಪ್ರಕಟಿಸ್ತಾ ಇದ್ದೀವ? ಅಯ್ಯೋ ಸಿಸ್ಟರ್, ನಮ್ಮ ಕೈಲೆಲ್ಲ ಆಗುತ್ತೆ ಹೇಳಿ, ಮನೇಲಿ ನನಗೆ 3 ಮಕ್ಕಳು, ಅವ್ರು ನೋಡ್ಕೊಳ್ಳೋಕ್ಕೆ ನಂಗೆ ಟೈಮ್ ಎಲ್ಲ ಸಾಕಾಗ್ಬಿಡುತ್ತೆ ಅಂತ ನಾವು ಹಿಂದೆ ಆಗ್ತೀವಿ ಅಜ್ಜಿ, ಹೌದಲ್ವಾ? 3 ಮಕ್ಕಳಲ್ಲ 6 ಮಕ್ಕಳಿದ್ರು ದೇವ್ರ ಕೆಲಸ ಮಾಡಬೇಕು. ಅದನ್ನೇ ದೇವರ ವಾಕ್ಯದ ಮೂಲಕ ನಮಗೆ ಹೇಳ್ತಾರೆ. ಯೇಸು ಕ್ರಿಸ್ತರು ಅದನ್ನೇ ಮಾಡಿದ್ರು. ಕೆಟ್ಟು ಹೋದಂಥವರನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ಬಂದನು. ಅಷ್ಟೇ ಅಲ್ಲ ಪ್ರಿಯರೇ, ಬಂದ ನಂತರ ಆಕೆಯ ಪಾಪವನ್ನು ಕುರಿತು ಯೇಸು ಕ್ರಿಸ್ತರು ಆಕೆಗೆ ತಿಳಿಸ್ತಾ ಇದ್ದಾರೆ. ಪಾಪವನ್ನು ಕುರಿತು ನೀನು ಯಾವ್ಯಾವ ಪಾಪ ಮಾಡಿದ್ದೀಯಾ ಅಂತ ಯೇಸು ಕ್ರಿಸ್ತರು ಹೇಳಿದ ತಕ್ಷಣ ಆಕೆ ಏನು ಮಾಡ್ತಾಳೆ ಗೊತ್ತಾ? ಆತನನ್ನು ನಿಜವಾದ ಲೋಕ ರಕ್ಷಕನೆಂದು ಅಂಗೀಕರಿಸುತ್ತಾಳೆ. ಯಾರಾದರೂ ನಾವು ಮಾಡ್ತಕ್ಕಂಥ ಪಾಪವನ್ನು, ನಾವು ಮಾಡ್ತಕ್ಕಂಥ ಕೆಟ್ಟ ಕೆಲಸವನ್ನು ಯಾರಾದರೂ ನಮ್ಗೆ ಹೇಳ್ತಾರೆ ಅಂದ್ಕೊಳ್ಳಿ, ನಮಗೇನು ಬರುತ್ತೆ? ಫಸ್ಟ್ ಕೋಪ ಬರುತ್ತೆ. ನಾನು ಮಾಡಿರೋ ಕೆಲಸದಲ್ಲಿ ತಪ್ಪು ಹುಡುಕ್ತೀಯಾ ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಆದರೆ ಯೇಸು ಕ್ರಿಸ್ತರು ಸಮಾರ್ಯ ಸ್ತ್ರೀಯ ಪಾಪವನ್ನು ತೋರಿಸಿದಾಗ, ಆ ಪಾಪವನ್ನು ಕುರಿತು ಮಾತನಾಡಿದಾಗ ಸಮಾರ್ಯ ಸ್ತ್ರೀಯಳು ಲೋಕ ರಕ್ಷಕನೆಂದು ಗ್ರಹಿಸ್ತಾಳೆ. ಆತನ ಮಾತುಗಳನ್ನು ಅಂಗೀಕರಿಸ್ತಾಳೆ ಪ್ರಿಯರೇ ಪರಿಪೂರ್ಣವಾಗಿ. ಮತ್ತು ಇಂದಿನ ದಿನದಲ್ಲಿ ನಮಗೆ ಅಂಥ ಲಕ್ಷಣ ಇದೆಯಾ? ಒಂದು ವೇಳೆ ಯಾರಾದರೂ ನಿನ್ನ ಬೈದ್ರೆ, ನಿಜವಾಗ್ಲೂ ನಾ ಕೆಲಸ ಮಾಡ್ತಿರ್ಬೋದೇನೋ, ಅದಕ್ಕೆ ನಿನ್ನ ಬೈತಿದ್ದಾರೆ, ಒಂದ್ಸರಿ ಚೆಕ್ ಮಾಡ್ಕೊ, ಹೌದಲ್ವಾ? ಆ ಒಂದು ಸಹೋದರಿಯ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಆಲೋಚನೆ ಇದೆಯಾ ಅಂತಂದರೆ, ನಿನ್ನ ಕಾರ್ಯಕ್ರಮಗಳಲ್ಲಿ ಏನಾದರೂ ಒಂದು ಅಂತಹ ಲೋಪ ಇದೆಯೇನೋ ಒಂದ್ಸತಿ ಚೆಕ್ ಮಾಡ್ಕೊ. ಈ ರೀತಿ ದೇವರ ಮಾತುಗಳನ್ನು ನಾವು ಸ್ವೀಕರಿಸ್ತೀವ? ಇಲ್ಲ ಪ್ರಿಯರೇ, ಈ ಗುಣ ತುಂಬ ಕಡಿಮೆ. ದೇವರ ವಾಕ್ಯವನ್ನು ಪರಿಶುದ್ಧವಾಗಿ ಪರಿಪೂರ್ಣವಾಗಿ ಅಂಗೀಕರಿಸಿದವರಿಗೆ ಮಾತ್ರ ಈ ಗುಣ ಬರುತ್ತೆ. ಯಾರಾದರೂ ಏನಾದರೂ ಹೇಳಿದಾಗ ನಾನು ತಪ್ಪು ಮಾಡಿದ್ದೀನಿ, ಇದನ್ನು ಸರಿಪಡಿಸ್ಕೊಳ್ಬೇಕು ಅನ್ನೋ ಗುಣ, ಆ ಗುಣವನ್ನು ಸಮಾರ್ಯ ಸ್ತ್ರೀಯರಲ್ಲಿ ನಾವು ನೋಡ್ತೀವಿ ಪ್ರಿಯರೇ, ಸ್ಪಷ್ಟವಾಗಿ ಕಾಣಿಸುತ್ತೆ. ಆಕೆ ಪಾಪವನ್ನು ಕುರಿತು ಯೇಸು ಕ್ರಿಸ್ತರು ಹೇಳಿದ ತಕ್ಷಣ ಆಕೆ ಭಯಪಟ್ಟು ನಾನು ದೇವರಿಗೋಸ್ಕರ ಬದುಕಬೇಕು ಅಂತೇಳಿ ಸಂತೋಷ ಪಡ್ತಾಳೆ ಪ್ರಿಯರೇ. ಸಂತೋಷ ಪಡೋದು ಮಾತ್ರವಲ್ಲ, ಅಷ್ಟು ದಿನಗಳ ಕಾಲ ತಾನು ಮಾಡಿದಂತಹ ಪಾಪವನ್ನು ಬಿಟ್ಟು ಬಿಡ್ತಾಳೆ. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ತಾನು ಮಾಡಿದಂತಹ ಪಾಪವನ್ನು ಬಿಟ್ಟು ಬಿಡ್ತಾಳೆ. ಮತ್ತು ದೇವರು ನಮಗೂ ಕೂಡ ಎಷ್ಟೋ ದೈವ ಸೇವಕರ ಮೂಲಕ ನಮ್ಮ ಪಾಪಗಳನ್ನು ನಮ್ಮೊಂದಿಗೆ ನೇರವಾಗಿ ಮಾತನಾಡ್ತಿರ್ತಾರೆ. ಕೆಲವರು ವಾಕ್ಯ ಹೇಳುವಾಗ ಇದು ನನಗೇ ಹೇಳಿದ್ದಾರೆ ಪಾಸ್ಟ್ರು ಅಂತ ನಾವು ಅಂದ್ಕೊಳ್ತೀವಿ. ನನ್ನ ಬಗ್ಗೆನೇ ಮಾತಾಡಿದ್ರಿ ಇವತ್ತು ಪಾಸ್ಟ್ರು ಅಂತ ಮಾತನಾಡ್ಕೊಳ್ತೀವಿ. ಅದು ನಿಮಗೆ ಆಶೀರ್ವಾದ ಗೊತ್ತಾ? ಯಾಕಂತಂದರೆ ಸತ್ಯವೇದ ಅನ್ನೋದು ಏನು? ಕನ್ನಡಿ. ನಾವು ಹೇಗಿದ್ರೆ ಕನ್ನಡಿ ಆ ರೀತಿ ನಮ್ಮ ರೂಪವನ್ನು ತೋರಿಸುತ್ತೆ. ಇಲ್ಲ ನಾನು ಇರೋದು ಕರ್ರಿಗೆ ಕನ್ನಡಿಯಲ್ಲಿ ಬೆಳ್ಳಗೆ ಕಾಣಿಸ್ಬೇಕು ಅಂತಂದ್ರೆ ಆಗುತ್ತಾ? ಅದು ಸಾಧ್ಯ ಇಲ್ಲ.
ಹಾಗೆ ಯಾರಾದರೂ ನಮ್ಮೊಂದಿಗೆ ಏನಾದರೂ ಲೋಪ ಇದೆ ಅಂತ ಹೇಳಿದಾಗ ಸರಿಪಡಿಸಿಕೊಳ್ಳಬೇಕು. ಅಂತಹ ಗುಣಲಕ್ಷಣವನ್ನು ಮತ್ತು ಸಮಾರ್ಯದ ಸ್ತ್ರೀ ಹೊಂದಿದ್ದಾಳೆ ಪ್ರಿಯರೇ. ಪಾಪವನ್ನು ಬಿಟ್ಟು ಬಿಟ್ಟಿದ್ದಾಳೆ. ಮತ್ತು ನಾವು ಕೂಡ ದೇವರು ಅನೇಕ ದೈವ ಸೇವಕರ ಮುಖಾಂತರ ವಾಕ್ಯದ ಮೂಲಕ ನಮ್ಮ ಪಾಪಗಳನ್ನು, ನೀನು ಈ ವಿಷಯದಲ್ಲಿ ಬಲಹೀನವಾಗಿದ್ದೀಯಾ, ನೀನು ಈ ವಿಷಯದಲ್ಲಿ ತಪ್ಪು ಮಾಡ್ತಾ ಇದ್ದೀಯಾ, ಈ ವಿಷಯ ದೇವರಿಗೆ ಇಷ್ಟ ಇಲ್ಲ ಅಂತ ದೈವ ಸೇವಕರ ಮೂಲಕ ಹೇಳಿಸಿದಾಗ ಪ್ರೀತಿಯಿಂದ ಸ್ವೀಕರಿಸಿ, ಸಂತೋಷದಿಂದ ಸ್ವೀಕರಿಸಿ, ಬಾಧೆ ಪಡಬೇಡಿ. ಯಾಕೆ ಗೊತ್ತಾ? ನಿಮ್ಮ ಮೇಲಿಗೋಸ್ಕರ ದೇವರು ನಿಮ್ಮೊಂದಿಗೆ ನೇರವಾಗಿ ಮಾತನಾಡ್ತಿದ್ದಾನೆ, ವಾಕ್ಯದ ಮುಖಾಂತರ, ದೈವ ಸೇವಕರ ಮುಖಾಂತರ ಅಲ್ಲ. ಅವರು ಹೇಳ್ತಿದ್ದಾರಷ್ಟೇ, ಆದರೆ ಆ ಪ್ರೇರೇಪಣೆಯನ್ನು ಕೊಟ್ಟಂಥದ್ದು ದೇವರೇ. ಆ ರೀತಿ ದೈವ ಸೇವಕರು ಹೇಳುವಾಗ ನಮ್ಮ ಪಾಪಗಳನ್ನು ನಾವು ಬಿಟ್ಟು ಮತ್ತೆ ಪರಿಶುದ್ಧರಾಗಿ ಬದುಕುವುದನ್ನು ಪ್ರಾರಂಭಿಸಬೇಕು ಪ್ರಿಯರೇ. ಯಾಕಂತಂದರೆ ಸುಮಾರು ಜನ ಅಂದ್ಕೊಳ್ತಾರೆ, ಕ್ರೈಸ್ತರು ಅಂದರೆ ದೀಕ್ಷಾಸ್ನಾನ ತೆಗೆದುಕೊಂಡ ತಕ್ಷಣ ನಾನು ಕ್ರಿಶ್ಚಿಯನ್ ಅಂತ ಹೇಳ್ಕೊಳ್ತಾರೆ ಹೆಮ್ಮೆಯಾಗಿ. ಅದೊಂದೇ ಅಲ್ಲ, ನೀನು ದೀಕ್ಷಾಸ್ನಾನ ತೆಗೆದುಕೊಂಡ ನಂತರ ನಿನಗೆ ಪರಲೋಕಕ್ಕೆ ಟಿಕೆಟ್ ಬಂದಾಗ ಇಲ್ಲ. ನಮ್ಮ ಒಂದು ಬದಲಾವಣೆಗೆ ದೀಕ್ಷಾಸ್ನಾನ ಅನ್ನೋದು ಒಂದು ಮೊದಲ ಮೆಟ್ಟಿಲಷ್ಟೇ, ಪ್ರಾರಂಭ. ಆ ಪ್ರಾರಂಭಿಸಿದ ನಂತರ ದೇವರಿಗೋಸ್ಕರ ಬದುಕುವಂತಹ ಕೆಲಸ ನಮಗೆ ತುಂಬ ಇದೆ ಪ್ರಿಯರೇ, ತುಂಬ ಇದೆ. ನಾವು ಅದೇ ಸ್ಟಾರ್ಟು ಅದೇ ಲಾಸ್ಟ್ ಅಂದ್ಕೊಳ್ತೀವಿ. ಅದರ ನಂತರ ಏರಬೇಕಾದಂತಹ ಮೆಟ್ಟಿಲುಗಳು ಅನೇಕ. ಶ್ರಮೆಯ ಮೆಟ್ಟಿಲುಗಳು, ಅವಮಾನಗಳ ಮೆಟ್ಟಿಲುಗಳು, ಅಪಹಾಸ್ಯದ ಮೆಟ್ಟಿಲುಗಳು, ಅವುಗಳನ್ನೆಲ್ಲ ದಾಟಿ ಹೋದರೆ ನಾವು ಕ್ರೈಸ್ತರು. ಅಷ್ಟರವರೆಗೆ ನಾವು ಕ್ರೈಸ್ತರಲ್ಲ. ಆದ್ದರಿಂದ ಪ್ರಿಯರೇ, ಸಮಾರ್ಯದ ಸ್ತ್ರೀಯ ಒಂದು ಜೀವನದ ಇತಿಹಾಸವನ್ನು ಓದಿದಾಗ ಆಕೆ ದೇವರ ವಾಕ್ಯವನ್ನು ಯೇಸುಕ್ರಿಸ್ತರು ಹೇಳಿದ ತಕ್ಷಣ ಆ ವಾಕ್ಯವನ್ನು ಪ್ರೀತಿಯಿಂದ ಸ್ವೀಕರಿಸ್ತಾಳೆ. ಅಂಥ ಗುಣ ಕೂಡ ನಮ್ಮಲ್ಲಿರಬೇಕು. ಯಾಕಂತಂದರೆ ಪಾಪಗಳನ್ನು ರಕ್ಷಿಸುವಂತಹದ್ದು ಪಾಪಗಳಿಂದ ನಮ್ಮನ್ನು ರಕ್ಷಿಸುವಂತಹದ್ದು ಯಾರು? ಯೇಸುಕ್ರಿಸ್ತರು. ಜ್ಞಾನೋಕ್ತಿಗಳಲ್ಲಿ ಒಂದು ಮಾತು ಬರೆಯಲ್ಪಟ್ಟಿರುತ್ತೆ, ನೋಡೋಣ. ಜ್ಞಾನೋಕ್ತಿಗಳ ಗ್ರಂಥ 28ನೇ ಅಧ್ಯಾಯ 13ನೇ ವಚನ. ಜ್ಞಾನೋಕ್ತಿಗಳ ಗ್ರಂಥ ಅಂದರೆ సామెతల గ్రంథము 28వ అధ్యాయము 13వ వచనము. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ನೋಡಿ ಪ್ರಿಯರೇ, ಎಷ್ಟು ಅದ್ಭುತವಾದ ಮಾತಲ್ವಾ? ನಾವು ದೋಷಗಳನ್ನು ಮಾಡಿಲ್ವಾ? ಯಾರು ಹೇಳೋದಕ್ಕೆ ಸಾಧ್ಯ ಇಲ್ಲ, ನಾನು ಪಾಪ ಮಾಡಿಲ್ಲ, ನಾನು ದೋಷ ಮಾಡಿಲ್ಲ ಅಂತ ಯಾರು ಹೇಳೋದಕ್ಕೆ ಸಾಧ್ಯವಿಲ್ಲ. ನಾವೆಲ್ಲರೂ ಪಾಪ ಮಾಡಿದಂಥವರೇ, ನಾವೆಲ್ಲರೂ ದೋಷಗಳನ್ನು ಮಾಡಿದಂಥವರೇ. ಆದರೆ ಆ ದೋಷಗಳನ್ನು, ಆ ಪಾಪಗಳನ್ನು ಎಲ್ಲಿ ಒಪ್ಪಿಕೊಳ್ಳಬೇಕು? ನೀನು ದೇವರ ಮುಂದೆ ಒಪ್ಪಿಕೊಳ್ಳಬೇಕು. ಅಲ್ಲೇನಂತ ಬರೀಲ್ಪ, ಮತ್ತೊಂದು ಸತಿ ಓದಿಮಾ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗುವುದಿಲ್ಲ. ನಿನ್ನ ದೋಷಗಳನ್ನು ನೀನು ಮುಚ್ಚಿಟ್ಟುಕೊಂಡ್ರೆ, ಯಾರಿಗೆ ಕಾಣಿಸುತ್ತೆ ಮುಚ್ಚಿಟ್ಟುಕೊಂಡ್ರೆ ನಿನಗೆ ಶುಭ ಇಲ್ಲ, ಶುಭ ವರ್ತಮಾನ ಇಲ್ಲ, ಗುಡ್ ನ್ಯೂಸ್ ಇಲ್ಲ, ಗುಡ್ ಅನ್ನೋದೇ ನಿನ್ನ ಲೈಫಲ್ಲಿ ಇಲ್ಲ. ಆ ಒಂದು ದೋಷಗಳನ್ನು ಏನು ಮಾಡಬೇಕು? ನೀನು ಒಪ್ಪಿಕೊಂಡು, ಯಾರ ಮುಂದೆ? ಮನುಷ್ಯರ ಮುಂದೆ ಅಲ್ಲ, ದೇವರ ಮುಂದೆ. ದೇವರ ಮುಂದೆ ನಿನ್ನ ಪಾಪಗಳನ್ನು, ನಿನ್ನ ದೋಷಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಟ್ಟರೆ ನಿನಗೇನಾಗುತ್ತೆ? ನಿನಗೆ ಕರುಣೆ ದೊರೆಯುವುದು. ಎಷ್ಟು ಅದ್ಭುತವಾದ ಮಾತು ನೋಡಿ. ನಾವು ಬೈಬಲ್ ಓದುವಾಗ ಅನೇಕ ಸತಿ ಓದಿರ್ತೀವಿ ಮಾತು, ಆದರೆ ಈ ಮಾತನ್ನು ಅಷ್ಟು ಆಳವಾಗಿ ತೆಗೆದುಕೊಳ್ಳೋದಿಲ್ಲ. ನಾವು ಜಸ್ಟ್ ಓದ್ಕೊಂಡು ಹೋಗ್ತೀವಿ ಅಷ್ಟೇ. ಬೈಬಲ್ ಓದುವಾಗ ಪ್ರತಿಯೊಂದು ವಚನ ಕೂಡ ನಿಧಾನಕ್ಕೆ ಓದಿ, ನಿಧಾನಕ್ಕೆ ಆಲೋಚಿಸಿ ದೇವರು ಒಳ್ಳೆ ಜ್ಞಾನವನ್ನು ಕೊಡ್ತಾರೆ. ಪಾಪಗಳನ್ನು ಏನು ಮಾಡಬೇಕಂತೆ? ನಾವು ಒಪ್ಪಿಕೊಳ್ಳಬೇಕು. ಆ ರೀತಿ ಸಮಾರ್ಯದ ಸ್ತ್ರೀ ಪಾಪಗಳನ್ನು ಒಪ್ಪಿಕೊಂಡು ದೇವರ ಮುಂದೆ ಕರುಣೆಯನ್ನು ಹೊಂದ್ತಾಳೆ. ಆಕೆಯ ಪ್ರಾರಂಭ ಕತ್ತಲು, ಅದಾದ ನಂತರ ಆಕೆಯ ಮುಕ್ತಾಯ ಬೆಳಕು ಪ್ರಿಯರೇ, ಬೆಳಕು. ಆಕೆಯ ಮುಕ್ತಾಯ ಯಾವ ರೀತಿ ಇದೆ ಅಂತ ನಾವು ಸತ್ಯವೇದದಲ್ಲಿ ನೋಡೋದಾದರೆ ಪ್ರಿಯರೇ, ಯೋಹಾನನು ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯ 39ನೇ ವಚನ. ಯೋಹಾನ ಸುವಾರ್ತ 4వ అధ్యాయము 39వ వచనము. ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ 39ನೇ ವಚನ ಓದಿಮಾ. ನಾನು ಮಾಡಿದ್ದನ್ನೆಲ್ಲ ಆತನು ನನಗೆ ಹೇಳಿದನೆಂಬುದಾಗಿ ಸಾಕ್ಷಿ ಕೊಡುತ್ತಿರಲು ಆ ಹೆಂಗಸಿನ ಮಾತಿನ ಮೇಲೆ ಆ ಊರಿನ ಸಮಾರ್ಯರಲ್ಲಿ ಅನೇಕರು ಆತನನ್ನು ನಂಬುವವರಾದರು. ಓದಿ ಪ್ರಿಯರೇ. ಆದ್ದರಿಂದ ಆ ಸಮಾರ್ಯರು ಆತನ ಬಳಿಗೆ ಬಂದು, ನೀನು ನಮ್ಮಲ್ಲಿ ಇರಬೇಕೆಂದು ಆತನನ್ನು ಬೇಡಿಕೊಳ್ಳಲು ಆತನು 2 ದಿವಸ ಅವರಲ್ಲೇ ಇದ್ದನು. ಸಾಕು ಪ್ರಿಯರೇ. ಇಲ್ಲಿ ಸಮಾರ್ಯದ ಸ್ತ್ರೀ ಪಾಪವನ್ನು ಒಪ್ಪಿಕೊಂಡು ಏನು ಮಾಡ್ತಿದ್ದಾಳೆ ಗೊತ್ತಾ?
ನೀನು ನಿಜವಾದ ಸೌಂಡ್ ನೋಡಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿದೆ. ನೀನು ನಿನ್ನ ಪಾಪಗಳನ್ನು ನಾನು ಹೇಳಿದ್ದೀನಲ್ಲ, ನೀನು ಸ್ವೀಕರಿಸಿದ್ದೀಯಲ್ಲ ಅಂತ ಯೇಸು ಕ್ರಿಸ್ತರು ಆಕೆಯೊಂದಿಗೆ ಮಾತನಾಡಿದಾಗ, ನಾನು ಪಾಪವನ್ನು ಬಿಟ್ಬಿಟ್ಟೆ, ನೀನೇ ನಿಜವಾದ ಲೋಕರಕ್ಷಕ ಅಂತ ನಾನು ನಂಬಿದ್ದೇನೆ, ಸಾಕು ನನ್ನ ಜೀವನಕ್ಕೆ ಇಷ್ಟೇ ಅಂತ ಆಕೆ ಸುಮ್ಮನಾಗಲಿಲ್ಲ. ಸಂತೋಷದಿಂದ ಓಡಿ ಹೋಗಿ ತನ್ನ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಯೇಸು ಕ್ರಿಸ್ತರನ್ನು ಪರಿಚಯ ಮಾಡ್ತಾಳೆ. ಎಷ್ಟು ಅದ್ಭುತವಾದ ಸಂಗತಿ ಅಲ್ವಾ? ಊರಿನವರಿಗೆಲ್ಲ ಅಲ್ಲೇನಂತ ಬರೆಯಲ್ಪಟ್ಟಿದೆ ನೋಡಿ, ನಾನು ಮಾಡಿದ್ದನ್ನೆಲ್ಲ ನನಗೆ ಹೇಳಿದನೆಂಬುದಾಗಿ ಸಾಕ್ಷಿ ಕೊಡುತ್ತಿರುವ ಆ ಹೆಂಗಸಿನ ಮಾತಿನ ಮೇಲೆ ಆ ಊರಿನ ಸಮಾರ್ಯರಲ್ಲಿ ಅನೇಕರು ಆತನನ್ನು ನಂಬುವವರಾದರು. ಆಕೆ ಹೋಗಿ ಹೇಳಿದ ತಕ್ಷಣ ಆ ಊರಿನವರೆಲ್ಲ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡ್ತಾರೆ. ಅಂದರೆ ಒಬ್ಬ ಪಾಪದಲ್ಲಿರ್ತಕ್ಕಂಥ ಸ್ತ್ರೀ, ಪಾಪದ ಕಾರ್ಯದಲ್ಲಿರ್ತಕ್ಕಂಥ ಸ್ತ್ರೀ, ಕತ್ತಲೆಯಲ್ಲಿರ್ತಕ್ಕಂಥ ಸ್ತ್ರೀ, ಸೈತಾನನ ಆಲೋಚನೆಗಳನ್ನು ನೆರವೇರಿಸುವಂತಹ ಸ್ತ್ರೀ ಏನು ಮಾಡಿದ್ಲು? ಒಂದು ಊರನ್ನು ಬದಲಾಯಿಸಿದ್ಲು. ಒಬ್ಬರನ್ನಲ್ಲ, ಇಬ್ಬರನ್ನಲ್ಲ, ಒಂದು ಊರು ಬದಲಾಗಬೇಕಂದ್ರೆ ಎಷ್ಟು ಕಷ್ಟ ಹೇಳಿ ಪ್ರಿಯರೇ. ನಾವು ನಮ್ಮ ಮನೇಲಿರೋ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರನ್ನ ಚೇಂಜ್ ಮಾಡೋಕ್ಕೆ ಎಷ್ಟು ಪಾಡು ಬೀಳ್ತೀವೋ, ಆದರೂ ಕೂಡ ಒಂದೊಂದ್ಸತಿ ಅವರು ಸಾಕು ಹೋಗಮ್ಮ ಅಂತಾರೆ, ಹೌದಲ್ಲ? ಆ ಅನುಭವ ನಮ್ಗೆ ಆಗಿದೆಯಲ್ವಾ? ಆದರೆ ಪ್ರಿಯರೇ, ಒಬ್ಬ ಪಾಪಾತ್ಮಳಾದ ಸ್ತ್ರೀ ಒಂದು ಊರಿಗೆ ಸುವಾರ್ತೆಯನ್ನು ಸಾರ್ತಾಳೆ. ಕೆಟ್ಟ ಕೆಲಸ ಮಾಡಿದವರು ಬಂದು ಒಳ್ಳೆ ಮಾತುಗಳನ್ನು ಹೇಳಿದ್ರೆ ಏನಂತಾರೆ ಅವರಿಗೆ? ಫಸ್ಟ್ ನಿಮ್ಮನ್ನು ನೀವು ನೋಡ್ಕೊಳ್ಳಿ, ಆಮೇಲೆ ನಮಗೆ ಹೇಳಿ ಅಂತಾರೆ. ಮತ್ತು ಸಮಾರ್ಯದ ಸ್ತ್ರೀ ಕೆಟ್ಟು ಹೋದಂಥ ಪರಿಸ್ಥಿತಿಯಲ್ಲಿದ್ದು ಊರಿನವ್ರಿಗೆಲ್ಲ ಹೋಗಿ ಹೇಳುವಾಗ ಆಕೆಗೆ ಎಂತಹ ಸಂದರ್ಭಗಳು ಎದುರಾಗಿರ್ಬೋದು. ಆಕೆ ಹೇಳಿದ ತಕ್ಷಣ ಎಲ್ಲರೂ ಕೇಳಿ ನಂಬಿಟ್ಟು ಬಂದ್ಬಿಡ್ತಾರ? ಆಕೆಗೆ ಎಷ್ಟೋ ಅವಮಾನಗಳು, ಎಷ್ಟೋ ಅಪಹಾಸ್ಯಗಳು. ನೀನೇನು ಹೇಳ್ತೀಯ ಹೋಗೋ ಅಂತೂ ಕೂಡ ಅಂದಿರ್ಬೋದು. ಪ್ರಾಕ್ಟಿಕಲಾಗಿ ನಾವು ಯೋಚನೆ ಮಾಡಿದ್ರೆ ಅದೇ ಅಲ್ವಾ, ಇಂದಿನ ಕೆಟ್ಟು ಹೋದಂಥವ್ರನ್ನ ನೋಡಿದ್ರೆ ಸಮಾಜ ಕೊಡ್ತಕ್ಕಂಥ ರೆಸ್ಪೆಕ್ಟ್ ಇದೆಯಾ? ರೆಸ್ಪೆಕ್ಟೇ ಇರೋದಿಲ್ಲ ಪ್ರೇರ್. ಆದರೆ ಯೇಸು ಕ್ರಿಸ್ತರು ನೋಡಿ, ಯಾಕಂತಂದರೆ ಯೇಸು ಕ್ರಿಸ್ತರಿಗೆ ಪಾಪಿಗಳು ಅಂದ್ರೇ ಇಷ್ಟ. ಅವರನ್ನು ಏನಂತಾರೆ, ಬದಲಾಯಿಸುವುದಕ್ಕೆ ಯೇಸು ಕ್ರಿಸ್ತರು ಬಂದಿದ್ದಾರೆ. ಒಬ್ಬ ಪಾಪಿ ಬದಲಾದರೆ ಪರಲೋಕದಲ್ಲಿ ಬಹಳ ಸಂತೋಷ ಅಂತ ಯೇಸು ಕ್ರಿಸ್ತರನ ಗುಣಗಳನ್ನು ಇಂದಿನ ದಿನದಲ್ಲಿ ನಾವು ಹೊಂದಿದ್ದೀವ ಪ್ರಿಯರೇ. ದಯವಿಟ್ಟು ಈ ಸಂದೇಶದ ಮೂಲಕ ದೇವರು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ. ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸವೂ ಕೂಡ ಬೇರೊಬ್ಬರನ್ನು ನೋಯಿಸಬಾರದು ಪ್ರಿಯರೇ. ಯಾವತ್ತೂ ಕೂಡ ನಿಮ್ಮ ಜೀವನದಲ್ಲಿ ನೆನಪಿಟ್ಕೊಳ್ಳಿ. ನೀವೆಲ್ಲೇ ಇದ್ರಿ, ಇವತ್ತು ಬೆಂಗಳೂರಲ್ಲಿದ್ದೀರಾ, ನಾಳೆ ಎಲ್ಲೋ ಬೊಂಬೈಗೆ ಹೋದ್ರೂ ಹೋಗ್ಬೋದೇನೋ, ಅಲ್ಲೋದ್ರೂ ಕೂಡ ಯಾವತ್ತೂ ನೆನಪಿಟ್ಕೊಳ್ಳಿ, ನಮ್ಮ ಮಾತಿನಿಂದ ಒಬ್ಬರು ಕೂಡ ನೋವು ಪಡಬಾರ್ದು. ಆ ರೀತಿ ನಮ್ಮ ಮಾತಿರಬೇಕು. ಅದೇ ಕ್ರಿಸ್ತನ ಒಂದು ಮಾದರಿ. ಪಾಪಾತ್ಮಳಾದ ವ್ಯಭಿಚಾರಿಯಾದ ಸ್ತ್ರೀಯನ್ನು ಕೂಡ ಯೇಸು ಕ್ರಿಸ್ತರು ಏನಂತ ಕರೀತಾರೆ? ಅಮ್ಮ. ಯಾರು ಕರೀತಾರೆ ಹೇಳಿ? ಅಯ್ಯೋ, ಅವ್ರ ಹತ್ರ ಫ್ರೆಂಡ್ಶಿಪ್ ಮಾಡಬೇಕಾ? ಅವ್ರ ಹತ್ರ ಫ್ರೆಂಡ್ಶಿಪ್ ಮಾಡಿದ್ರೆ ನಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ? ನಮ್ಮ ಆಲೋಚನೆಗಳು, ದೇವರ ಆಲೋಚನೆಗಳು ನೋಡಿ ಎಷ್ಟು ಡೆಡ್ ಆಪೋಸಿಟ್ ಆಗಿದ್ದಾವೆ. ಅಂಥವರೇ ಬೇಕು. ಆದ್ದರಿಂದ ಪ್ರಿಯರೇ, ಈ ಸಮಾರ್ಯದ ಸ್ತ್ರೀಯ ಮೂಲಕ ದೇವರು ಎಷ್ಟು ಉನ್ನತವಾದ ಮಾತುಗಳನ್ನು, ಸಂಗತಿಗಳನ್ನು ನಮಗೆ ತಿಳಿಸ್ತಾ ಇದ್ದಾನಂದರೆ, ಪಾಪಾತ್ಮಳಾದ ಸ್ತ್ರೀ, ಕತ್ತಲೆಯಲ್ಲಿರ್ತಕ್ಕಂಥ ಆ ಸ್ತ್ರೀ ಬೆಳಕಿಗೆ ಬರ್ತಾಳೆ, ಒಂದು ಊರನ್ನೇ ನಂಬ್ತಾಳೆ. ಆಮೇಲೆ ಆ ಊರಿನ ಜನರು ಮಾತನಾಡ್ತಕ್ಕಂಥ ಮಾತು ಏನಂತಿರುತ್ತೆ ಅಂದರೆ ನೋಡಿ, ಕಂಟಿನ್ಯೂ ಆಗಿ ಓದ್ತೀನಿ. 2 ದಿವಸ ಯೇಸು ಕ್ರಿಸ್ತರು ಅಲ್ಲೇ ಇರ್ತಾರೆ. ಹೆಚ್ಚು ಜನರು ಆತನ ವಾಕ್ಯವನ್ನು ಕೇಳಿ ನಂಬಿ ಆ ಹೆಂಗಸಿಗೆ, ನಾವು ಆತನನ್ನು ನಂಬಿರುವುದು ಇನ್ನು ನಿನ್ನ ಮಾತಿನ ಮೇಲೆ ಅಲ್ಲ, ನಿನ್ನ ಮಾತನ್ನು ಕೇಳಿ ಆತನನ್ನು ನೋಡೋದಕ್ಕೆ ಬಂದ್ವಿ, ಆದರೆ ನಾವು ಕೂಡ ಯೇಸು ಕ್ರಿಸ್ತರನ್ನು ನಂಬ್ತಾ ಇದ್ದೀವಿ, ಆದರೆ ನಿನ್ನ ಮಾತಿನ ಮೇಲೆ ಡಿಪೆಂಡ್ ಆಗಿ ಅಲ್ಲ. ನಾವು ಕಣ್ಣಾರೆ ನೋಡಿದ್ದೇವೆ, ಕಿವಿಯಾರೆ ಕೇಳಿದ್ದೇವೆ, ಈತನೇ ಲೋಕ ರಕ್ಷಕನೆಂದು ನಂಬುತ್ತಿದ್ದೇವೆ ಅಂತ ಬರೆಯಲ್ಪಟ್ಟಿರುತ್ತೆ ಕೆಳಗಿನ ವಚನಗಳಲ್ಲಿ. ಎಷ್ಟು ಉನ್ನತವಾದ ದೊಡ್ಡ ಕಾರ್ಯವನ್ನು ಮಾಡಿದ್ರು ನೋಡಿ. ಇಂದಿನ ದಿನದಲ್ಲಿ ಕೂಡ ದೈವ ಸೇವಕರು ದೇವರ ಸೇವೆಯನ್ನು ಮಾಡುವಾಗ ಆ ಸಭೆಗೆ ಎಷ್ಟು ಒಳ್ಳೆ ಮಾತುಗಳನ್ನು ಹೇಳ್ತಿರ್ತಾರೆ. ಎಲ್ಲರೂ ಕೂಡ ಚೆನ್ನಾಗೇ ಇರ್ತಾರೆ, ಚೆನ್ನಾಗಿ ದೈವ ಸೇವಕರಿಗೆ ಕೂಡ ಮರ್ಯಾದೆಯನ್ನು ಕೂಡ ಕೊಡ್ತಾರೆ. ಕೆಲವರು ಮಾತ್ರ ಅಂತ ಹೇಳ್ತೀನಿ, ಕೆಲವರು ಮಾತ್ರ ವಾಕ್ಯ ಅನ್ನೋದು ಮನಸ್ಸಿಗೆ ಹೋಗೋದಿಲ್ಲ ಪ್ರಿಯರೇ. ಓಕೆ, ಕೆಲವೊಂದು ಸಮಯದಲ್ಲಿ ನಮಗೆ ವಾಕ್ಯ ಮನಸ್ಸಿಗೆ ಹೋಗೋದಿಲ್ಲ, ಆದರೆ ಬರ್ತಾ 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 ಅಭಿವೃದ್ಧಿ ಆಗ್ತಾ ಬದಲಾವಣೆ ಅನ್ನೋದು ನಮಗೆ ಬರಬೇಕಾ ಬೇಡವೋ? ಬರಬೇಕಲ್ವಾ? ನಮಗೆ ಯಾರಾದರೂ ಮಕ್ಕಳು ಹುಟ್ಟಿ 1 ವರ್ಷ 2 ವರ್ಷ ಇಷ್ಟು ಎತ್ತರ ಆದಮೇಲೆ ಮತ್ತೆ ಬೆಳೆಯೋದೇ ಇಲ್ಲ ಅಂದ್ಕೊಳ್ಳಿ, ಅದು ಹೇಗಿರುತ್ತೆ? ಬೇಜಾರಾಗುತ್ತಲ್ವಾ? 1ನೇ ಕ್ಲಾಸಲ್ಲೇ ಇದ್ರೆ ನಿಮ್ಗೆ ಏನಾದರೂ ಸಂತೋಷ ಅನಿಸುತ್ತಾ? 10ನೇ ಕ್ಲಾಸಿಗೆ ಬರಬೇಕು, ಡಿಗ್ರಿ ಮಾಡಬೇಕು, ಡಬಲ್ ಡಿಗ್ರಿ ಮಾಡಬೇಕು, PhD ಮಾಡಬೇಕು, ಎಷ್ಟು ಆಸೆ ನಮಗೆ. ಮತ್ತು ನಾವು ಕ್ರೈಸ್ತರಾಗಿ ನಾವು ಬರೀ ಕೇಳ್ಕೊಂಡೇ ಇದ್ಬಿಡೋಣವಾ? ಬೇಡ ಪ್ರಿಯರೇ, ಹೇಳುವ ಸ್ಥಿತಿಗೂ ಕೂಡ ಬರಬೇಕು. ಅನೇಕರನ್ನು ದೇವರಿಗೋಸ್ಕರ ನಿಲ್ಲಿಸುವ ಸ್ಥಿತಿಗೆ ಸ್ತ್ರೀಯರಾದಂತಹ ನಾವು ಪ್ರಾಮುಖ್ಯವಾಗಿ ಬರಬೇಕು.
ಯಾಕಂತಂದರೆ ಸ್ತ್ರೀಯರಾದಂಥವರಿಗೆ ದೇವರು ಬಹಳ ಪಾತ್ರಗಳನ್ನು ಕೊಟ್ಟಿದ್ದಾನೆ. ಬಹಳ ಪಾತ್ರ. ಕುಟುಂಬದಲ್ಲಿ ಒಬ್ಬ ತಾಯಿಯಾಗಿ, ತವರು ಮನೆಯಲ್ಲಿ ಒಬ್ಬ ಮಗಳಾಗಿ, ಅಣ್ಣ ತಮ್ಮಂದರಿಗೆ ತಂಗಿಯಾಗಿ, ಅಕ್ಕಳಾಗಿ, ಎಷ್ಟು ಪಾತ್ರಗಳಿದೆಯಲ್ವಾ. ಈ ಪಾತ್ರಗಳನ್ನೆಲ್ಲ ಪೋಷಿಸುವ ಒಂದು ಹೆಚ್ಚಾದ ಕೆಲಸವನ್ನು ದೇವರು ಸ್ತ್ರೀಗೆ ಕೊಟ್ಟಿದ್ದಾನೆ. ಕಾರಣ ಎಂತಂದರೆ ಅಷ್ಟು ಸ್ಟಾಮಿನ ದೇವರು ನಮಗೆ ಕೊಟ್ಟಿದ್ದಾರೆ ಗೊತ್ತಾ, ಅಷ್ಟು ಶಕ್ತಿ. ನಾವೆಲ್ಲ ಅಂದ್ಕೊಳ್ಳಿ ಒಂದೆರಡು ದಿನ ಮನೆ ನೋಡೋಕ್ಕಾಗುತ್ತಾ? ಅವ್ರು ಎಷ್ಟು ಕ್ಲೀನ್ ಮಾಡಿದ್ರು ನಾವು ಮಾಡ್ದಂಗೆ ಇರೋದಿಲ್ಲ, ಹೌದಲ್ಲ? ಒಂದು ಸತಿ ಅವ್ರು ಏನಾದರೂ ಅಡುಗೆ ಮಾಡಿ ಹೊರಗೆ ಬಂದರೆ ಕಿಚನ್ ಹೆಂಗಿರುತ್ತೆ? ಎಷ್ಟು ಪಾತ್ರೆ ಮಾಡಿರ್ತಾರೆ 2 ಅಡುಗೆ ಮಾಡೋದಕ್ಕೆ, ಹೌದಲ್ಲ? ಅಂದರೆ ದೇವರು ನಮಗೆ ಎಷ್ಟೋ ಕೆಲಸವನ್ನು ಕೊಟ್ಟಿದ್ದಾನೆ ಅಂತಂದರೆ ನಮ್ಮಲ್ಲಿ ಅಷ್ಟು ಶಕ್ತಿಯನ್ನು ದೇವರು ಅಡಗಿಸಿಟ್ಟಿದ್ದಾನೆ ಪ್ರಿಯರೇ. ಆ ವಿಷಯವನ್ನು ನಾವು ಗ್ರಹಿಸ್ತಾ ಇಲ್ಲ. ಒಂದು ಊರನ್ನೇ ಬದಲಾಯಿಸಿದಳು ಸಮಾರ್ಯದ ಸ್ತ್ರೀ. ಒಬ್ಬ ಪರಿಶುದ್ಧನಾದಂತಹ ವ್ಯಕ್ತಿ ಹೋಗಿ ಸಮಾರ್ಯದ ಪಟ್ಟಣವನ್ನು ಬದಲಾಯಿಸಿದ್ರ? ಇಲ್ಲ. ಒಬ್ಬ ಪೋಪ್ ಹೋಗಿ ಸಮಾರ್ಯದ ಪಟ್ಟಣವನ್ನು ಬದಲಾಯಿಸಿದ್ರ? ಇಲ್ಲ. ಒಬ್ಬ ರೆವರೆಂಡ್ ಹೋಗಿ ಸಮಾರ್ಯ ಸೀಮೆಯನ್ನು ಬದಲಾಯಿಸಿದ್ರ? ಇಲ್ಲ. ಒಬ್ಬ ಬಿಷಪ್ ಹೋಗಿ ಏನಾದರೂ ಸಮಾರ್ಯ ಸೀಮೆಯನ್ನು ಬದಲಾಯಿಸಿದ್ರ? ಇಲ್ಲ. ಒಬ್ಬ ಪಾಪಾತ್ಮಳಾದ ಸ್ತ್ರೀಯಿಂದ ಸಮಾರ್ಯ ಪಟ್ಟಣವನ್ನೆಲ್ಲ ದೇವರು ರಕ್ಷಿಸುತ್ತಾನೆ. ನೀನು ಪಾಪವನ್ನು ಒಪ್ಪಿಕೊಂಡು ಆತನಿಗೋಸ್ಕರ ಬದುಕ್ತೀನಿ ಅಂತ ನಿರ್ಣಯ ತೆಗೆದುಕೊಂಡ್ರೆ ಆ ನಿರ್ಣಯವನ್ನು ಸಮಾರ್ಯದ ಸ್ತ್ರೀ ತೆಗೆದುಕೊಂಡಿದ್ದರಿಂದಲೇ ದೇವರು ಆಕೆಯನ್ನು ಎಷ್ಟು ಉನ್ನತವಾಗಿ ಬಳಸ್ಕೊಂಡ್ರು ಒಂದ್ಸತಿ ಆಲೋಚನೆ ಮಾಡಿ. ದೇವರು ಕೂಡ, ನಾವು ಕೂಡ ಪಾಪ ಮಾಡಿದಂಥವ್ರೆ. ದೇವರ ಮುಂದೆ ಒಪ್ಕೊಳ್ಳಿ, ಬಾಗ್ಲಾಕ್ಕೊಂಡು ಏಕಾಂತವಾಗಿ ದೇವರ ಮುಂದೆ ಒಪ್ಕೊಳ್ಳಿ, ನಾನು ಪಾಪ ಮಾಡಿದ್ದೀನಿ ತಂದೆ, ನನ್ನನ್ನು ಕ್ಷಮಿಸು, ಆದರೆ ಇನ್ನು ಮುಂದೆ ನಾನು ಈ ರೀತಿ ಬದುಕೋದಿಲ್ಲ ಅಂತ ನೀವು ದೇವರೊಂದಿಗೆ ಮಾತನಾಡಿ ದೇವರು ಖಂಡಿತ ನಿಮಗೆ ಆ ಶಕ್ತಿಯನ್ನು ಕೊಡ್ತಾರೆ. ನಮಗಿರೋದಿಲ್ಲ ಪ್ರಾರಂಭದಲ್ಲಿ, ಆಮೇಲೆ ಆ ಶಕ್ತಿ ತಾನಾಗಿ ಬರುತ್ತೆ. ಯಾಕೆ ಗೊತ್ತಾ? ನಾವು ದೇವರನ್ನು ಆಶ್ರಯಿಸಿದ್ದೇವೆ, ಮನುಷ್ಯರನ್ನಲ್ಲ. ಮನುಷ್ಯರು ಇವತ್ತು ಮಾತಾಡಿರೋ ಮಾತು ನಾಳೆ ಮಾತಾಡೋದಿಲ್ಲ, ಹೌದಲ್ಲ? 2 ಮಾತಿನವರು. ದೇವರು ಸತ್ಯವಂತನು. ಆತನ ತೀರ್ಪು ಯಾವ ರೀತಿ ಇರುತ್ತೆ ಗೊತ್ತಾ? ಆತನ ತೀರ್ಪು ನ್ಯಾಯವಾಗಿರುತ್ತೆ, ಪಕ್ಷಪಾತವಿರೋದಿಲ್ಲ. ನಿನ್ನ ಸ್ಟೇಟಸನ್ನು ದೇವರು ನೋಡೋದಿಲ್ಲ, ನಿನ್ನ ಮನಸ್ಸನ್ನು ನೋಡ್ತಾರೆ. ಒಂದು ದಿನ ಸಮಾರ್ಯದ ಸ್ತ್ರೀ ತನ್ನ ಪಾಪದ ಜೀವಿತವನ್ನು ಯೇಸು ಕ್ರಿಸ್ತರ ಮುಂದೆ ಒಪ್ಪಿಕೊಂಡಾಗ ಆಕೆಯ ಒಂದು ಜೀವನದ ಮುಕ್ತಾಯ ದೇವರು ಆಶೀರ್ವಾದಕರವಾಗಿ ನಡೆಸ್ತಾರೆ ಪ್ರಿಯರು. ಎಷ್ಟು ಉನ್ನತವಾದಂಥ ಇತಿಹಾಸವನ್ನು ದೇವರು ಬರೆಸಿದ್ದಾರಲ್ವ. ನಾವು ಜಸ್ಟ್ ಯೋಹಾನನ ಬರೆದ ಸುವಾರ್ತೆ ಓದ್ಕೊಂಡು ಹೋಗ್ತಿರ್ತೀವಿ. ಯೂಟ್ಯೂಬ್ ತೆಗೆದ್ರೆ ಎಷ್ಟೋ ಜನ ದೈವ ಸೇವಕರು ದೇವರ ಮಾತುಗಳನ್ನು ಉನ್ನತವಾಗಿ ಪ್ರಕಟಿಸ್ತಾ ಇರ್ತಾರೆ. ನೀವು ಕೇಳಿ, ಪ್ರತಿಯೊಂದು ಮಾತನ್ನು ಕೇಳಿ. ಆದರೆ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದನ್ನು ಪರಿಶೀಲನೆ ಜ್ಞಾನದಿಂದ ತಿಳಿದುಕೊಳ್ಳಿ ಪ್ರಿಯರೇ. ಅದೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೇಳಿ, ಪ್ರತಿಯೊಬ್ಬರ ನೀವು ವಾಕ್ಯಗಳನ್ನು ಕೇಳಿ. ಯಾಕಂತಂದರೆ ಎಲ್ಲರೂ ಹೇಳೋದು ಕೂಡ ಬೈಬಲಲ್ಲಿ ಇರೋದೆ. ಆದರೆ ಕೆಲವೊಂದು ಸತ್ಯವಾದ ಜ್ಞಾನ ಅವರಿಗೆ ಗೊತ್ತಿಲ್ಲದಿರುವಾಗ ಸುಳ್ಳಾದ ಬೋಧನೆ ಅನ್ನೋದು ಪ್ರವೇಶ ಮಾಡುತ್ತೆ. ಅಂಥ ಸಮಯದಲ್ಲಿ ನಮಗೆ ಪರಿಶೀಲನೆ ಜ್ಞಾನ ಇದ್ದರೆ ಮಾತ್ರ ಸತ್ಯವೇದದಲ್ಲಿ ಯಾವುದು ನಿಜ, ಯಾವ ವಾಕ್ಯವನ್ನು ಸ್ವೀಕರಿಸಬೇಕು ಅನ್ನೋ ಜ್ಞಾನ ನಮಗೆ ಬರುತ್ತೆ ಪ್ರಿಯರೇ. ಅಂದರೆ ಸಮಾರ್ಯದ ಸ್ತ್ರೀ ಕತ್ತಲೆಯಿಂದ ಬೆಳಕಿಗೆ ಬಂದ. ಕತ್ತಲು ಅಂದರೆ ಏನು ಅಂತ ಹೇಳಿದೆ? ಸೈತಾನನು, ಪಾಪ. ಆ ಪಾಪದಿಂದ ಯೇಸು ಕ್ರಿಸ್ತರೆಂಬ ಬೆಳಕಿಗೆ ಸಮಾರ್ಯದ ಸ್ತ್ರೀ ಬಂದಳು. ಮತ್ತೊಬ್ಬ ಸ್ತ್ರೀಯನ್ನು ಕುರಿತು ಕೂಡ ನಾವು ಆಲೋಚನೆ ಮಾಡೋಣ ಸತ್ಯವೇದದಲ್ಲಿ. ಮತ್ತೊಬ್ಬ ಸ್ತ್ರೀ, ಯಾರ ಸ್ತ್ರೀ? ಹೊಸ ಒಡಂಬಡಿಕೆಯಲ್ಲಿ ನಮಗೆ ಗೊತ್ತು, ಮರಿಯಳು, ಮಗ್ದಲದ ಮರಿಯಳು. ಸತ್ಯವೇದದಲ್ಲಿ ಅನೇಕ ಮರಿಯರು ಇರ್ತಾರೆ ಸ್ತ್ರೀಯರಲ್ಲಿ. ಯಾರ್ಯಾರು ಇರ್ತಾರೆ ಅಂದರೆ ಒಂದ್ಸತಿ ಹೇಳ್ತೀನಿ ನೋಡಿ. ಮಗ್ದಲದ ಮರಿಯಳು ಇರ್ತಾಳೆ, ಕನ್ನಿಕೆಯಾದ ಮರಿಯಳು ಇರ್ತಾಳೆ, ಯೇಸು ಕ್ರಿಸ್ತನ ತಾಯಿ. ಮಾರ್ತಳ ತಂಗಿ ಮರಿಯಳು, ಮಾರ್ತಾ ಮರಿಯ ಅಂತ ಓದ್ಕೊಳ್ತೀವಲ್ಲ ಅದು, ಆ ಮರಿಯ. ಆಮೇಲೆ ಯೋಹಾನನ ತಾಯಿಯಾದ ಮರಿಯಳು, ಆಮೇಲೆ ಯಾಕೋಬ ಯೋಸೇಯರ ತಾಯಿಯಾದ ಮರಿಯಳು, ಕ್ಲೋಪನ ಹೆಂಡತಿಯಾದ ಮರಿಯಳು, ಇನ್ನೊಬ್ಬ ಮರಿಯಳು. ಒಂದು 6-7 ಜನ ಮರಿಯರು ನಮಗೆ ಸತ್ಯವೇದದಲ್ಲಿ ಕಾಣಿಸ್ತಾರೆ. ನಾವು ಆಲೋಚನೆ ಮಾಡ್ತಕ್ಕಂಥ ಮತ್ತೊಬ್ಬ ಸ್ತ್ರೀ, ಈಕೆ ಯಾರು ಅಂತಂದರೆ, ಈಕೆ ಕೂಡ ಒಂದಾನೊಂದು ಕಾಲದಲ್ಲಿ ಕತ್ತಲೆಯಲ್ಲಿದ್ದಂಥವಳು, ಪಾಪದಲ್ಲಿದ್ದಂಥವಳು. ಆ ಪಾಪದಲ್ಲಿದ್ದಂತಹ ಆ ಸ್ತ್ರೀ ಬೆಳಕಿಗೆ ಬರ್ತಾಳೆ. ಬೆಳಕು ಅಂದರೆ ಯೇಸು ಕ್ರಿಸ್ತರು. ಆ ಯೇಸು ಕ್ರಿಸ್ತನ ಬೆಳಕಿಗೆ ಬರ್ತಾಳೆ. ಆಕೆಯೇ ಮಗ್ದಲದ ಮರಿಯಳು. ಈಕೆಯನ್ನು ಕುರಿತು ನಾವು ಸತ್ಯವೇದದಲ್ಲಿ ನೋಡುವಾಗ ಪ್ರಿಯರೇ, ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 2ರಿಂದ ಓದ್ತೀರಮ್ಮ? 2ರಿಂದ ಓಕೆ, ಮೊದಲಿನಿಂದ ಓದಿ, ಮೊದಲನೇ ವಚನದಿಂದ. ತರುವಾಯ ಆತನು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಊರುಗಳಲ್ಲಿಯೂ ಗ್ರಾಮಗಳಲ್ಲಿಯೂ ಸಂಚರಿಸಿದನು. ಆತನ ಸಂಗಡ
12 ಮಂದಿ ಶಿಷ್ಯರು ಇರ್ತಾರೆ. ದೆವ್ವಗಳ ಕಾಟದಿಂದಲೂ ರೋಗಗಳಿಂದಲೂ ಗುಣ ಹೊಂದಿದ ಕೆಲವು ಹೆಂಗಸರು ಸಹ ಇದ್ದರು. ಈ ಹೆಂಗಸು ಯಾರೆಂದರೆ 7 ದೆವ್ವಗಳನ್ನು ಬಿಟ್ಟು ಹೋಗಿದ್ದ ಮಗ್ದಲದವಳೆಂಬ ಮರಿಯಳು. ಇಲ್ಲಿ ಬರೆಯಲ್ಪಟ್ಟಿದೆ ನೋಡಿ ಆಕೆಯನ್ನು ಕುರಿತು. ಅದಾದ ನಂತರ ಹೆರೋದನ ಮನೆವಾರ್ತೆಯವನಾದ ಕೂಜನ ಹೆಂಡತಿಯಾದ ಯೋಹಾನಳು, ಸುಸನ್ನಳು, ಇನ್ನೂ ಬೇರೆ ಅನೇಕರು ಅಂತ ಬರೆಯಲ್ಪಟ್ಟಿದೆ. ಇಲ್ಲಿ ಮಗ್ದಲದ ಮರಿಯಳನ್ನ ಕುರಿತು ಪರಿಚಯ ಮಾಡುವಾಗ ಆಕೆಯ ಜೀವನ ಕೂಡ ಪ್ರಾರಂಭದಲ್ಲಿ ಅಂಧಕಾರದಲ್ಲಿದೆ, ಪಾಪದಲ್ಲಿದೆ, ಕತ್ತಲೆಯಲ್ಲಿದೆ. ಆಕೆಗೆ 7 ದೆವ್ವಗಳು ಹಿಡಿದಿರ್ತಾವಂತೆ. 7 ದೆವ್ವ ಅಂದರೆ ಯಾವ ದೆವ್ವ? ಯಾವ ದೆವ್ವ ಅಂದ್ಕೊಳ್ತೀರಾ? ಏನೇನು ದೆವ್ವ ಇದೆಯಲ್ಲ? ಕಾಂಚನ ದೆವ್ವ, ಆಮೇಲೆ ಇನ್ಯಾವ ದೆವ್ವ? ಚಂದ್ರಮುಖಿ ದೆವ್ವ, ಆಮೇಲೆ ಅರುಂಧತಿ ದೆವ್ವ. ಈ ದೆವ್ವ ಅಲ್ಲ. ಈ ದೆವ್ವ ಯಾವುದು ಅಂತಂದರೆ 7 ದೆವ್ವ. ದೆವ್ವ ಅನ್ನೋದು ಸತ್ಯವೇದದಲ್ಲಿ ದೇವರು ಯಾವ ಪರಮಾರ್ಥವನ್ನಿಟ್ಟು ಬರೆಸಿದ್ದಾರೆ ಅಂತಂದರೆ, ದೇವರಿಗೆ ವಿರೋಧವಾಗಿ ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ದೆವ್ವ. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಪಾಪ. 7 ಅನ್ನೋ ಒಂದು ಸಂಖ್ಯೆಯನ್ನು ದೇವರು ಯಾಕೆ ಹೇಳಿದ್ದಾರೆ ಅಂದರೆ, 7 ಅನ್ನೋದು ಯಾವುದಕ್ಕೆ ಸಂಕೇತ ಅಂತ ನಾವು ಓದ್ಕೊಳ್ತೀವಿ? ಸಂಪೂರ್ಣತೆಗೆ. 7 ಅಂದರೆ ಸಂಪೂರ್ಣತೆ. ಗಂಡ ಹೆಂಡತಿ ಮದುವೆ ಮಾಡ್ಕೊಂಡಾಗ ಗಂಡನೆಯಿಂದ ಹೆಂಡತಿ ಸಪ್ತಪದಿ ಹಾಕಬೇಕು. ಸಪ್ತ ಅಂದರೆ 7. ಸಪ್ತಪದಿ ಹಾಕಿದ್ರೆ ಅರ್ಥ ಏನು? ಆ 7 ಹೆಜ್ಜೆ ಹಾಕ್ಬಿಟ್ಟು ಮನೆಗೆ ಹೋಗುವಂತಲ್ಲ, ಜೀವನ ಪೂರ್ತಿ ಅವರಿಂದ ನೀನು ನಡಿಬೇಕು ಅಂತ ಅರ್ಥ. ಅಂದರೆ 7 ಅಂದರೆ ಸಂಪೂರ್ಣತೆಗೆ ಸಂಕೇತ. ಅಂದರೆ ಪಾಪ, ಸಕಲ ವಿಧವಾದಂತಹ ಪಾಪದಿಂದ ಕೂಡಿದಂತಹ ಸ್ತ್ರೀಯೇ ಈ ಮಗ್ದಲದ ಮರಿಯಳು. ಆಕೆಯ ಪ್ರಾರಂಭ ತುಂಬ ಕೆಟ್ಟದಾಗಿರುತ್ತೆ ಪ್ರಿಯರೇ. ಯಾಕಂತಂದರೆ 7 ದೆವ್ವಗಳು ಅಂತ ತಕ್ಷಣ ಎಲ್ಲ ವಿಧವಾದ ಪಾಪ ಕೂಡ ಆಕೆಯಲ್ಲಿ ಇರುತ್ತೆ. ಅಂತಹ ಪಾಪದಲ್ಲಿರ್ತಕ್ಕಂತಹ ಸ್ತ್ರೀಯನ್ನು ಯೇಸು ಕ್ರಿಸ್ತರು ಬಿಡುಗಡೆ ಮಾಡ್ತಾರೆ. 7 ದೆವ್ವಗಳಿಂದ ಬಿಡಿಸ್ತಾರೆ ದೇವರು. ಕೊಲಸರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 13ನೇ ವಚನದಲ್ಲಿ ಒಂದು ಮಾತಿರುತ್ತೆ, ನೋಡೋಣ. ಕೊಲಸರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 1ನೇ ಅಧ್ಯಾಯ 13ನೇ ವಚನ. ಓದಿಮಾ, ಜೋರಾಗಿ ಓದಿಮಾ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಪಾಪಗಳಿಂದ ಬಿಡುಗಡೆ ಮಾಡುವಂತಹದ್ದು ಯಾರು? ಯೇಸು ಕ್ರಿಸ್ತರು. ತನ್ನ ಕುಮಾರನ ರಾಜ್ಯದೊಳಗೆ ಸೇರಿಸ್ತಾ ಇದ್ದಾರೆ. ಯಾರು? ದೇವರು. ತನ್ನ ಕೃಪೆಯಿಂದ, ನಾವು ಮಾಡ್ತಕ್ಕಂಥ ಪುಣ್ಯಕ್ರಿಯೆಗಳಿಂದ ಅಲ್ಲ. ನಾವು ಅಂದ್ಕೊಳ್ತೀವಿ ನಾನು ದೇವ್ರಿಗೋಸ್ಕರ ಉನ್ನತವಾಗಿ ಸೇವೆ ಮಾಡಿಬಿಟ್ಟೆ ದೇವ್ರು ನನಗೆ ಪರಲೋಕ ಕೊಡ್ತಾರೆ ಅಂತ. ನಾವು ಎಷ್ಟು ಕೆಲಸ ಮಾಡಿದ್ರೂ ಕೂಡ ದೇವ್ರ ಮುಂದೆ ಅದು ತುಂಬ ಚಿಕ್ಕದು. ಆತನ ಕರುಣೆಯಿಂದಲೇ ದೇವರು ನಮ್ಮನ್ನು ಸೇವಕರು ಅಂತ ಮಾತಾಡ್ತಿದ್ದಾನೆ ಆಗಲಿ, ನಮ್ಮ ಪುಣ್ಯಕ್ರಿಯೆಗಳಿಂದ ಎಷ್ಟು ಮಾತ್ರವೂ ಅಲ್ಲ. ಆತನ ರಾಜ್ಯದೊಳಗೆ, ತನ್ನ ಕುಮಾರನ ರಾಜ್ಯದೊಳಗೆ ಅನೇಕರನ್ನ ಪಾಪದಿಂದ ಬಿಡಿಸಿ ಪ್ರವೇಶ ಮಾಡ್ತಿದ್ದಾರಂತೆ ದೇವರು. ಹಾಗೆ ಮಗ್ದಲದ ಮರಿಯಳ ಪಾಪದವನ್ನು ಕೂಡ ಯೇಸು ಕ್ರಿಸ್ತರು ತೆಗೆದು ಹಾಕ್ತಾರೆ. ಆ ಒಂದು ಪಾಪದಿಂದ ಬಿಡುಗಡೆಯನ್ನು ಕೊಡ್ತಾರೆ. ಹಾಗೆ ಕೊಟ್ಟಾಗ ವಿಶ್ವಾಸದಿಂದ ಬಂದು ಆಕೆ ಯೇಸು ಕ್ರಿಸ್ತರನ್ನು ಅಂಗೀಕರಿಸ್ತಾಳೆ ಪ್ರಿಯರೇ. ಅಂಗೀಕರಿಸಿದ್ದರಿಂದಲೇ ಅಲ್ವಾ ಆಕೆಯನ್ನು ಪಾಪದಿಂದ ಯೇಸು ಕ್ರಿಸ್ತರು ಬಿಡಿಸುವಂಥದ್ದು. ಮಗ್ದಲದ ಮರಿಯಳಲ್ಲಿ ಮೊಟ್ಟ ಮೊದಲನೇದಾಗಿ ಉನ್ನತವಾದ ಗುಣಲಕ್ಷಣ ಏನಂದರೆ ವಿಶ್ವಾಸದಿಂದ ಕ್ರಿಸ್ತನನ್ನು ಅಂಗೀಕರಿಸುವಂತಹದ್ದು. ಮತ್ತು ನಾವು ವಿಶ್ವಾಸದಿಂದ ಕ್ರಿಸ್ತನನ್ನು ಅಂಗೀಕರಿಸ್ತಾ ಇದ್ದೀವ? ಅಂಗೀಕರಿಸಿದ್ದೇನೆ ಸಿಸ್ಟರ್, 20 ವರ್ಷಗಳಿಂದ ನಾನು ಬ್ಯಾಪ್ಟಿಸಮ್ ಆಗೋಯ್ತು. ಅದಲ್ಲ, ಪರಿಪೂರ್ಣವಾಗಿ ನೀನು ದೇವರನ್ನು ಅಂಗೀಕರಿಸಬೇಕು. ಆ ರೀತಿ ತುಂಬ ವಿಶ್ವಾಸದಿಂದ ಮಗ್ದಲದ ಮರಿಯಳು ಯೇಸು ಕ್ರಿಸ್ತರನ್ನು ಏನು ಮಾಡ್ತಾಳೆ? ವಿಶ್ವಾಸವಿಡ್ತಾಳೆ. ಮೊದಲನೇ ಗುಣ. ಎರಡನೇ ಗುಣ ಎಷ್ಟು ಉನ್ನತವಾದದ್ದು ಗೊತ್ತಾ ಆಕೆಯಲ್ಲಿ? ನೋಡೋಣ. ಅದೇ ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ. ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ. ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 2ನೇ ವಚನ. ಓದಿಮಾ. ಒಂದು ನಿಮಿಷ, ಅದೇನಾ? ಓಕೆ. ಆಕೆ ಖರ್ಚು ಮಾಡ್ತಾಳೆ ದೇವರಿಗೋಸ್ಕರ. ಆ ಒಂದು ರೆಫರೆನ್ಸನ್ನು ನಾನು ಬರ್ಕೊಂಡಿದ್ದೀನಿ. ಒಂದು ನಿಮಿಷ ಇರಿ, ನಾನು ನೋಡ್ತೀನಿ. ಅಲ್ಲೇ ಇರುತ್ತೆ ನೋಡಿ. ಕೊನೆಯ ವಚನ ಅಂದರೆ ಮೂರನೇ ವಚನದಲ್ಲಿ ಕೊನೆ ಮಾತು. ಅನೇಕರು ಅಂತ ಇರುತ್ತಲ್ವಾ? ಅನೇಕರಾದಮೇಲೆ ಇವರು ತಮ್ಮ ಆಸ್ತಿಯಿಂದ ಆತನಿಗೆ ಕೊಟ್ಟು ಉಪಚಾರ ಮಾಡುತ್ತಿದ್ದರು. ಯಾರು?
ಈ ಮಗ್ದಲದ ಮರಿಯಳು ತನಗೆ ಆಸ್ತಿ ಇದೆಯಂತೆ. ಆಸ್ತಿಯನ್ನು ಯಾರಿಗೋಸ್ಕರ ಕೊಡ್ತಾ ಇದ್ದಾಳೆ? ಯೇಸು ಕ್ರಿಸ್ತರ ಸೇವೆ ಮಾಡುವಾಗ ಆ ಸೇವೆಯಲ್ಲಿ ತನ್ನ ಆಸ್ತಿಯನ್ನು ಖರ್ಚು ಮಾಡ್ತಾ ಇದ್ದಾಳೆ ಮರಿಯಳು. ಕನ್ನಡ ಅರ್ಥ ಆಗ್ತಿದೆಯಾ? ಓಕೆ. ಆಸ್ತಿಯನ್ನು ದೇವರಿಗೋಸ್ಕರ ಖರ್ಚು ಮಾಡ್ತಾ ಇದ್ದಾಳೆ. ಮತ್ತು ನಮಗೆ ಆಸ್ತಿ ಇದೆಯಾ? ಅಯ್ಯೋ, ನನಗೆ ಆಸ್ತಿನೇ ಇಲ್ಲ ಸಿಸ್ಟರ್, ನೀವೇನು ಆಸ್ತಿ ಇಲ್ದಿರೋದಕ್ಕೆ ತಾನೇ ಒಂದೂರಿಂದ ಒಂದೂರಿಗೆ ಬಂದಿರೋದು ಅಂತ ನೀವು ಅಂದ್ಕೊಳ್ಬೋದು. ನಮಗಿರ್ತಕ್ಕಂಥ ಆಸ್ತಿ ಎಷ್ಟೇ ಇದ್ದರೂ ಕೂಡ 1 ಎಕರೆ ಹೊಲ ಇದೆಯಾ? ಅದು ಆಸ್ತಿನೇ. ಒಂದು ಚಿಕ್ಕ ಗುಡಿಸಲು ಇದೆಯಾ? ಅದು ಆಸ್ತಿನೇ. ಆ ಆಸ್ತಿಯನ್ನು, ನಮಗಿರ್ತಕ್ಕಂಥ ಆಸ್ತಿಯನ್ನು ನಾವು ದೇವರಿಗೋಸ್ಕರ, ದೇವರ ಕೆಲಸಕ್ಕೋಸ್ಕರ ಸಹಕಾರವಾಗಿ ಕೊಟ್ಟು ಖರ್ಚು ಮಾಡ್ತಾ ಇದ್ದೀವ ಪ್ರಿಯರೇ? ಮಾಡಿದರೆ ನೀವು ಧನ್ಯರು. ಮಗ್ದಲದ ಮರಿಯಳಲ್ಲಿಯೂ ಕೂಡ 2ನೇ ಗುಣಲಕ್ಷಣ, ಉನ್ನತವಾದ ಗುಣಲಕ್ಷಣ. ಪಾಪದಿಂದ ಬೆಳಕಿಗೆ ಬಂದ ನಂತರ ಆಕೆಯಲ್ಲಿ ದೇವರು ತುಂಬಿಸ್ತಕ್ಕಂತಹ ಪರಿಶುದ್ಧವಾದ ಗುಣಲಕ್ಷಣಗಳನ್ನು 2ನೇದಾಗಿ ತನ್ನ ಆಸ್ತಿಯನ್ನು ದೇವರಿಗೋಸ್ಕರ ಖರ್ಚು ಮಾಡ್ತಾ ಇದ್ದಾಳಂತೆ. ಅದು ಹೌದಲ್ವ ಪ್ರಿಯರೇ? ಎಂದನೇದಾದ್ರೆ ನಮ್ಗೆ ಆಸ್ತಿ ಇದ್ದರೆ ನಾವೇನು ಮಾಡ್ತೀವಿ? ಲೋಕವನ್ನು ಅನುಸಾರ ಮಾಡ್ತೀವಿ. ನಾನು ರಾಯಲ್ ಆಗಿ ಬದುಕಬೇಕು, ತುಂಬ ಅಫಿಷಿಯಲ್ ಆಗಿರಬೇಕು ಅಂತ ನಾವು ಆಸೆ ಪಡ್ತೀವಿ. ಆದರೆ ಮಗ್ದಲದ ಮರಿಯಳು ತನ್ನ ಪಾಪವನ್ನು ಬಿಟ್ಟ ನಂತರ ತನ್ನ ಆಸ್ತಿಯನ್ನು ದೇವರಿಗೋಸ್ಕರ ಉಪಯೋಗಿಸಿದಳು. ಲೋಕ ಮರ್ಯಾದೆಯನ್ನು ಅನುಸರಿಸಲಿಲ್ಲ ಆಕೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 2ನೇ ವಚನದಲ್ಲಿ ಒಂದು ಮಾತಿರುತ್ತೆ ನೋಡಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಸಾಕು ಪ್ರಿಯರೇ, ಇಹಲೋಕದ ಮರ್ಯಾದೆಯನ್ನು ಅನುಸರಿಸಬಾರದು. ಆ ರೀತಿ ಅನುಸರಿಸಿದರೆ ಅನೇಕ ಸ್ತ್ರೀಯರು ನಾಶವಾಗಿದ್ದಾರೆ. ಉದಾಹರಣೆಗೆ ಲೋಟನ ಹೆಂಡತಿ ಲೋಕವನ್ನು ಆಸೆ ಪಟ್ಟಳು, ತಿರುಗಿ ನೋಡಿದ್ಳು, ಉಪ್ಪು ಸ್ತಂಭವಾಗಿ ನಿಂತು ಹೋದಳು, ನಾಶವಾದಳು. ಆದರೆ ಈ ಮಗ್ದಲದ ಮರಿಯಳು ತನಗಿರ್ತಕ್ಕಂಥ ಆಸ್ತಿಯನ್ನು ದೇವರ ಸೇವೆಯಲ್ಲಿ ಖರ್ಚು ಮಾಡಿದ್ದಾಳೆ ಆಕೆ. ನಾವು ಅಂದ್ಕೊಳ್ಬೋದು ನಾವು ತುಂಬ ಬಡವರು ಸಿಸ್ಟರ್ ಅಂತ. ಯಾಕಂತಂದರೆ ಒಂದು ಸಂದರ್ಭವನ್ನು ಹೇಳ್ತೀನಿ. ಸತ್ಯವೇದದಲ್ಲಿ ಚಾರೆಪ್ತದ ವಿಧವೆಯ, ನಿಮಗೆ ಗೊತ್ತಿರ್ಬೋದು, ಸಾರೆಪತು ವಿಧವರಾಲು ಅಂತ ಹೇಳ್ತಾರೆ ತೆಲುಗುಲ್ಲಿ. ಆಕೆಯ ಬಳಿಗೆ ದೇವರು ಒಬ್ಬ ದೈವಜನನನ್ನು ಕಳಿಸಿದಾಗ ಅದು ಬರಗಾಲ, ಊಟನೇ ಸಿಕ್ಕಿರೋದಿಲ್ಲ. ಅಂಥ ಸಮಯದಲ್ಲಿ ಆ ಚಾರೆಪ್ತದ ವಿಧವೆಗಳನ್ನು ದೇವರು ಸೆಲೆಕ್ಟ್ ಮಾಡಿ ಆ ವಿಧವೆಗಳ ಬಳಿಗೆ ಮತ್ತು ದೇವರ ಸೇವಕನು ಹೋಗಬೇಕು ಅಂತ ದೇವರು ಒಂದು ನಿರ್ಣಯವನ್ನು ಕೊಟ್ಟಾಗ, ಯಾಕೆ ಕೊಡ್ತಾನೆ ದೇವರ ಆ ನಿರ್ಣಯವನ್ನು? ಇರೋದೇ ಸ್ವಲ್ಪ ಇಟ್ಟು ಅದರಲ್ಲಿ ನಾನು ಏನೋ ಒಂದು ಸ್ವಲ್ಪ ರೊಟ್ಟಿ ಒಂದು ತಿಂದು ನಾನು ನನ್ನ ಮಗ ಸತ್ತೋಗ್ತೀವಿ ಅಂತ ಅಂದ್ಕೊಳ್ತಾಳೆ ಆಕೆ. ಅಂಥ ಆಕೆಯ ಬಳಿಗೆ ಒಬ್ಬ ಸೇವಕರನ್ನು ಕಳಿಸ್ತಾ ಇದ್ದಾರೆ ಅಂತಂದರೆ ಆಕೆಯ ಗುಣ ನೋಡಿ ಒಂದು ಸತಿ ಇರೋರ್ತಕ್ಕಂಥ ಸ್ವಲ್ಪ ಹಿಟ್ಟಿನಲ್ಲಿ ಕೂಡ ಆ ದೈವ ಸೇವಕನಿಗೂ ಕೂಡ ಕೊಡ್ತಾಳೆ. ನಾವಾದರೆ ಏನಂತೀವಿ? ನಮಗೆ ಇಲ್ಲ, ನಿನಗೆ ಎಲ್ಲಿಂದ ಕೊಡಬೇಕಂತ, ಹೌದಲ್ಲ? ಆದರೆ ನೋಡಿ ಪ್ರಿಯರೇ, ಪರಿಶುದ್ಧರಾದಂಥ ಸ್ತ್ರೀಯರನ್ನು ದೇವರು ಅನೇಕ ಸಂದರ್ಭಗಳಲ್ಲಿ ಸತ್ಯವೇದದಲ್ಲಿ ಅವಳ ಹೆಸರುಗಳನ್ನು ಕೂಡ ಮೆನ್ಷನ್ ಮಾಡಿ ಬರೆಸಿದ್ದಾನೆ ಪರಿಶುದ್ಧಾತ್ಮನ ಪ್ರೇರಣೆಯ ಮೂಲಕ. ಅಂತಂದರೆ ಅವರು ಉನ್ನತವಾಗಿ, ಅಷ್ಟು ಆಳವಾಗಿ ದೇವರನ್ನು ಭಯಭಕ್ತಿಯಿಂದ ಪ್ರೀತಿಸಿದರು. ಬರೀ ನಂಬಲಿಲ್ಲ, ಹೆಸರಿಗೆ ಮಾತ್ರ ನಂಬಲಿಲ್ಲ, ವೇಷಾಧರಣೆಗಾಗಿ ನಂಬಲಿಲ್ಲ. ಆ ರೀತಿ ಆಳವಾಗಿ ನಂಬಿದ್ದರಿಂದಲೇ ಅಂತಹ ಸ್ತ್ರೀಯರನ್ನು ದೇವರು ಸತ್ಯವೇದದಲ್ಲಿ ಬರೆಸಿದ್ದಾರೆ ಪ್ರಿಯರೇ. ಮತ್ತು ಇಂದಿನ ದಿನದಲ್ಲಿ ನಾವು ದೇವರ ಸುವಾರ್ತೆಗೋಸ್ಕರ ಖರ್ಚು ಮಾಡ್ತಾ ಇದ್ದೀವ. ಕರೋನಾ ದಿನಗಳು ನಿಮಗೆಲ್ಲ ನೆನಪಿದೆಯಾ ಪ್ರಿಯರೇ? 2019 ಕರೋನಾ ಹೇಗಿತ್ತು? ಚೆನ್ನಾಗಿತ್ತಾ? ಚೆನ್ನಾಗಿರಲಿಲ್ಲ. ಆ ದಿನಗಳನ್ನು ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಅದನ್ನೆಲ್ಲ ದಾಟ್ಕೊಂಡು ಬಂದಿರೋದು ನಾವೇನೋ ಅಂತ ಪ್ರಶ್ನೆ ಬರುತ್ತೆ, ಆಶ್ಚರ್ಯ ಅನಿಸುತ್ತೆ. ಯಾಕಂತಂದರೆ ಉಸಿರಾಡೋ ಗಾಳಿ ಕೂಡ ಕಲ್ಮಶ. ಉಸಿರಾಡಿದ್ರೆ ಸತ್ತೋಗ್ತೀವಿ ಅಂತಂದರೆ ಇದು ಎಂಥ ಪರಿಸ್ಥಿತಿ ಹೇಳಿ. ಆ ಪರಿಸ್ಥಿತಿಗಳನ್ನು ನೋಡಿದ್ದೀವಿ ನಾವು. ನೋಡಿದರೂ ಕೂಡ ನಮಗಿನ್ನೂ ಈ ಲೋಕದ ಮೇಲೆ ಆಸೆ, ಈ ಲೋಕನೇ ನಮಗೆ ಶಾಶ್ವತ ಅನ್ನೋ ಮನಸ್ಥಿತಿ ನಮಗಿದ್ರೆ ನಮ್ಮಲ್ಲಿ ಬದಲಾವಣೆ ಬಂದಾಗ ಇಲ್ಲ ಪ್ರಿಯರೇ. ಆ ದಿನಗಳನ್ನು ನೋಡಿದ್ದೀವಿ ನಾವು. ಒಬ್ಬ ತಂದೆ ಸತ್ತೋದ್ರೆ ಕುಟುಂಬದವರು ಹತ್ರ ಹೋಗಿ ಸಮಾಧಿ ಮಾಡದೇ ಇರತಕ್ಕಂಥ ಪರಿಸ್ಥಿತಿ, ದೂರದಿಂದಲೇ ನೋಡಿ ಹೆಣವನ್ನು ಹಾಗೆ ಕಳಿಸುವಂತಹ ಪರಿಸ್ಥಿತಿ. ದೇವರು ಅಂದ್ಕೊಂಡ್ರೆ ಮತ್ತೆ ಕರೋನಾಗಿಂತ ಹೆಚ್ಚಾದಂತಹ ರೋಗವನ್ನು ಮತ್ತೆ ಬರಮಾಡೋದಿಲ್ವಾ? ಒಂದು ವೇಳೆ ನೆಕ್ಸ್ಟ್ ಇಯರೇ ಬಂತು ಅಂದ್ಕೊಳ್ಳಿ, 2027 ಬಂತು ಅಂದ್ಕೊಳ್ಳಿ, ಅಷ್ಟರೊಳಗಡೆ ನೀವು ದೇವ್ರ ಕೆಲಸ ಮಾಡಬೇಕಲ್ವಾ? ಒಂದು ವೇಳೆ ಮಾಡದೆ ಹೋದರೆ ನಾವು ಕೂಡ ಏನಾಗ್ತೀವಿ? ದೇವರ ಕೆಲಸದಲ್ಲಿ ನಾವು ಖರ್ಚು ಮಾಡಿದವರು ಆಗೋದಿಲ್ಲ ಪ್ರಿಯರೇ. ಬೆಳಗ್ಗೆನೇ ಹೇಳಿದೆ, ನೀವು ಮಾಡ್ತಕ್ಕಂಥ ಸಹಕಾರವನ್ನು ಪಾಸ್ಟ್ರು ಮರ್ತರು, ಸಭೆಯವ್ರು ಮರ್ತರು, ದೇವ್ರು ಮರೆಯೋದಿಲ್ಲ ಅಂತ. ಆದ್ದರಿಂದ ನಮಗಿರ್ತಕ್ಕಂಥ ಆಸ್ತಿಯನ್ನು ಮಗ್ದಲದ ಮರಿಯಳ ಹಾಗೆ ದೇವರಿಗೋಸ್ಕರ ಖರ್ಚು ಮಾಡಿರಿ. ಮೀಟಿಂಗ್ಗಳು ಇಡಿಸೋದಾಗಿರ್ಬೋದು, ದೈವ ಸೇವಕರಿಗೆ ಸಹಾಯವನ್ನು ಮಾಡೋದಾಗಿರ್ಬೋದು. ದೈವ ಸೇವಕರನ್ನು ಕುರಿತು ಆಲೋಚನೆ ಮಾಡ್ತೀರಾ ಪ್ರಿಯರೇ? ಒಂದು ವೇಳೆ
ದೈವ ಸೇವಕರು ದೀನ ಸ್ಥಿತಿಯಲ್ಲಿದ್ದರೆ ದಯವಿಟ್ಟು ಆಲೋಚನೆ ಮಾಡಿ. ನೀವು ಮಾಡುವಂತಹ ದವರಿಗಲ್ಲ, ದೇವರಿಗೆ. ಆ ರೀತಿ ನಂಬಿ ನೀವು ದೈವ ಸೇವಕರನ್ನು ಅವರ ದೀನ ಸ್ಥಿತಿಯಲ್ಲಿ ಅವರನ್ನು ಪರಾಮರ್ಶಿಸಿರಿ ಪ್ರಿಯರೇ. ಅದು ದೇವರು ಕೊಡ್ತಕ್ಕಂತಹ ಪ್ರತಿಫಲ. ನೋಡೋಣ ಪ್ರಿಯರೇ, ಇನ್ನು ಮಗ್ದಲದ ಮರಿಯಳಲ್ಲಿ ಇರ್ತಕ್ಕಂಥ ಉನ್ನತವಾದ ಲಕ್ಷಣಗಳನ್ನು ಒಂದ್ಸತಿ ನಾವು ನೋಡೋದಾದರೆ ಪ್ರಿಯರೇ, ಮೊಟ್ಟ ಮೊದಲನೇದಾಗಿ ತನ್ನ ಪಾಪವನ್ನು ಬಿಟ್ಟು ಯೇಸು ಕ್ರಿಸ್ತರನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದಳು. ಅದಾದ ನಂತರ ತನ್ನ ಆಸ್ತಿಯನ್ನು ಖರ್ಚು ಮಾಡಿದಳು. ಇನ್ನೊಂದು ಲಕ್ಷಣ ಕೂಡ ಮಗ್ದಲದ ಮರಿಯಳಲ್ಲಿ ಕಾಣಿಸುತ್ತೆ. ಅದೇ ಲೂಕನು ಬರೆದ ಸುವಾರ್ತೆಯಲ್ಲಿ 8ನೇ ಅಧ್ಯಾಯ ಅಲ್ಲೇ 2-3 ವಚನಗಳಲ್ಲಿ ಇನ್ನೊಂದು ಮಾತಿರುತ್ತೆ ನೋಡಿ. ಒಂದ್ಸತಿ ಹಿಂಬಾಲಿಸ್ತಾಳೆ ಅಂತ ಇರುತ್ತೆ ನೋಡಿ. ಯೇಸು ಕ್ರಿಸ್ತರನ್ನು ಆಕೆ ಹಿಂಬಾಲಿಸ್ತಾಳೆ. ಈ ಹೆಂಗಸರು ಯಾರಂದರೆ, ಓಕೆ ಪ್ರಿಯರೇ, ದೆವ್ವಗಳ ಕಾಟದಿಂದಲೂ ರೋಗಗಳಿಂದಲೂ ಗುಣ ಹೊಂದಿದ ಕೆಲವು ಹೆಂಗಸರು ಸಹ ಇದ್ದರು. ಈ ಹೆಂಗಸರ ಹೆಸರು ಯಾರ್ಯಾರಂದರೆ 7 ದೆವ್ವಗಳನ್ನು ಬಿಟ್ಟು ಹೋಗಿದ್ದ ಮಗ್ದಲದ ಮರಿಯಳು. ಅಂದರೆ ಯೇಸು ಕ್ರಿಸ್ತರು ಎಲ್ಲಿ ಹೋದರೂ ಕೂಡ ಅವರ ಹಿಂದೆ ಹೋಗಿ ಸೇವೆ ಮಾಡಿದ್ದಾರೆ. ಅಂದರೆ ಯೇಸು ಕ್ರಿಸ್ತರನ್ನು ಹಿಂಬಾಲಿಸಿದ್ದಾಳೆ ಮಗ್ದಲದ ಮರಿಯಳು. ಮತ್ತು ನಾವು ಹಿಂಬಾಲಿಸ್ತಾ ಇದ್ದೀವಿ ಯೇಸು ಕ್ರಿಸ್ತರನ್ನು. ಹಿಂಬಾಲಿಸೋದು ಅಂದ್ರೇನು? ಅವರೇ ನಮ್ಮ ಜೀವನಕ್ಕೆ ಒಂದು ಮಾದರಿ. ಆ ರೀತಿ ತನ್ನ ಜೀವನಕ್ಕೆ ಮಾದರಿಯನ್ನಾಗಿ ಯೇಸು ಕ್ರಿಸ್ತರನ್ನು ಇಟ್ಟುಕೊಂಡು ಯಾವಾಗಲೂ ಕೂಡ ಆತನನ್ನು ಅನುಸರಿಸುತ್ತಾ ಆತನ ಹಿಂದೆ ಸುವಾರ್ಥ ಕಾರ್ಯಕ್ರಮಗಳಲ್ಲಿ ಮಗ್ದಲದ ಮರಿಯಳು ತುಂಬ ನಮಗೆ ಹೆಚ್ಚಾಗಿ ಕಾಣಿಸ್ತಿರ್ತಾಳೆ ಸತ್ಯವೇದದಲ್ಲಿ. ಮತ್ತೊಂದು ಉನ್ನತವಾದ ಗುಣಲಕ್ಷಣವನ್ನು ಹೇಳಿ ನಾನು ಈ ಒಂದು ಸಂದೇಶವನ್ನು ಮುಕ್ತಾಯಗೊಳಿಸ್ತೀನಿ ಪ್ರಿಯರೇ. 4ನೇದಾಗಿ ಪಾಪಾತ್ಮಳಾದ ಮಗ್ದಲದ ಮರಿಯಳಲ್ಲಿ ಇರ್ತಕ್ಕಂಥ ಉನ್ನತವಾದ ಗುಣಲಕ್ಷಣ, ಯೇಸು ಕ್ರಿಸ್ತರನ್ನು ಬಹಳವಾಗಿ ಪ್ರೀತಿಸ್ತಾಳೆ. ಎಷ್ಟಾಗೆ? ಬರೀ ಪ್ರೀತಿ ಮಾಡೋದಲ್ಲ, ಬಹಳವಾಗಿ. ಆಕೆಯ ಪ್ರೀತಿ ಯಾವ ರೀತಿ ಇರುತ್ತೆ ಅಂದರೆ, ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 49ನೇ ವಚನ. ಬೇಗ ಓದಿಮ. లూకను బరెద సువార్తె లూక రాసిన సువార్తె 23వ అధ్యాయము 49వ వచనము. ಇದಲ್ಲದೆ ಆತನ ಪರಿಚಿತರೆಲ್ಲರೂ ಗಲಿಲಿಯದಿಂದ ಆತನ ಹಿಂದೆ ಬಂದಿದ್ದ ಸ್ತ್ರೀಯರು ದೂರದಲ್ಲಿ ನಿಂತು ಈ ಸಂಗತಿಗಳನ್ನು ನೋಡುತ್ತಿದ್ದರು. ನೋಡಿ ಪ್ರಿಯರೇ, ಇಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತರನ್ನು ಶಿಲುಬೆಗೆ ಹಾಕ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂದರ್ಭ. ಒಬ್ಬ ವ್ಯಕ್ತಿಯನ್ನು ಕಾನೂನು ಅನ್ನೋದು ಶಿಕ್ಷೆ ಮಾಡುವಾಗ ಆ ವ್ಯಕ್ತಿಯ ಹಿಂದೆ ಸ್ತ್ರೀಯರು ಹೋಗ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಎಷ್ಟು ಧೈರ್ಯ ಇರ್ಬೋದು ಒಂದ್ಸತಿ ಆಲೋಚನೆ ಮಾಡಿ. ಯಾಕಂತಂದರೆ ಯೇಸು ಕ್ರಿಸ್ತರನ್ನು ಕಾನೂನವ್ರು ಏನು ಮಾಡ್ತಾರೆ, ಅವರು ಶಿಕ್ಷೆಗೆ ಒಳಪಡಿಸ್ತಾರೆ. ಶಿಲುಬೆಯ ಮೇಲೆ ಆತನ ಪ್ರಾಣವನ್ನು ತೆಗಿತಾರಲ್ವಾ, ಆ ಸಮಯದಲ್ಲಿ ಸ್ತ್ರೀಯರು ಕೂಡ ಹೋಗ್ತಾರೆ. ಅದರಲ್ಲಿ ಮಗ್ದಲದ ಮರಿಯಳು ಕೂಡ ಇರ್ತಾಳೆ ಪ್ರಿಯರೇ. 49ನೇ ವಚನದಲ್ಲಿ ನಾವು ನೋಡೋದಾದರೆ ಮಗ್ದಲದ ಮರಿಯಳು ಕೂಡ ಅಲ್ಲಿ ನಮಗೆ ಕಾಣಿಸ್ತಾಳೆ. ಮತ್ತೊಂದು ವಚನವನ್ನು ಕೂಡ ನಾನು ಹೇಳ್ತೀನಿ ನೋಡಿ. ಆಕೆಗೆ ಯೇಸು ಕ್ರಿಸ್ತನ ಮೇಲೆ ಎಷ್ಟು ಪ್ರೀತಿ ಇರುತ್ತೆ ಅಂದರೆ, ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 40-41 ವಚನಗಳು. ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 40-41 వచనములు. మార్కు రాసిన సువార్త 15వ అధ్యాయము 40-41 వచనములు. ಇದಲ್ಲದೆ ಅಲ್ಲಿ ಸ್ತ್ರೀಯರು ಸಹ ದೂರದಿಂದ ನೋಡುತ್ತಿದ್ದರು. ಇವರಲ್ಲಿ ಆತನು ಗಲಿಲಿಯದಲ್ಲಿದ್ದಾಗ ಆತನನ್ನು ಹಿಂಬಾಲಿಸಿ ಸೇವೆ ಮಾಡುತ್ತಿದ್ದವರಾದ ಮಗ್ದಲದ ಮರಿಯ. ಸಾಕು ಪ್ರಿಯರೇ, ಆತನನ್ನು ಏನು ಮಾಡ್ತಿದ್ದಾಳಂತೆ? ಹಿಂಬಾಲಿಸ್ತಾ ಇದ್ದಾಳಂತೆ. ಅಂದರೆ ಕಾನೂನಿನ ಸೈನಿಕರು ಬಂದು ಆತನನ್ನು ಶಿಕ್ಷೆಗೆ ತೆಗೆದುಕೊಂಡು ದಾರಿಯಲ್ಲಿ ಒಡ್ಕೊಂಡು ಬಡ್ಕೊಂಡು ಆತನನ್ನು ಹಿಂಸೆಗೆ ಒಳಮಾಡಿ ಕರ್ಕೊಂಡು ಹೋಗ್ತಾ ಇದ್ರೆ ಕೂಡ ಮರಿಯಳು ಯೇಸು ಕ್ರಿಸ್ತರನ್ನು ಮರೆತಿಲ್ಲ. ಹಿಂದೆನೇ ಹೋಗ್ತಾ ಇದ್ದಾಳೆ, ಫಾಲೋ ಮಾಡ್ತಿದ್ದಾಳೆ. ಮತ್ತು ನಾವು ಯೇಸು ಕ್ರಿಸ್ತರನ್ನು ಫಾಲೋ ಮಾಡ್ತಾ ಇದ್ದೀವ? ಯೇಸು ಕ್ರಿಸ್ತರಲ್ಲೂ ನಾವೇ ಫಾಲೋ ಮಾಡೋದಂತೀರಾ? ಯೇಸು ಕ್ರಿಸ್ತರು ತನ್ನ ಮನಸ್ಸನ್ನು ಸತ್ಯವೇದ ಗ್ರಂಥದಲ್ಲಿ ಇಟ್ಟಿದ್ದಾರೆ. ಆ ಮಾತುಗಳ ಮೇಲೆ ನಮ್ಮ ಒಂದು ಹಿಂಬಾಲಿಸೋ ಅನ್ನೋ ಒಂದು ಗುಣ ನಮಗಿದೆಯಾ? ಆಲೋಚನೆ ಮಾಡಿ. ಮತ್ತೊಂದು ವಚನ ಕೂಡ ನೋಡಿ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 55ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 55ನೇ ವಚನ. 55. మత్తయి రాసిన సువార్త 27వ అధ్యాయము 55వ వచనము. ಇದಲ್ಲದೆ ಅನೇಕ ಸ್ತ್ರೀಯರು ಅಲ್ಲಿ ಇದ್ದು ದೂರದಿಂದ ನೋಡ್ತಾ ಇದ್ರು. ಇವರು ಯೇಸುವಿನ ಸೇವೆ ಮಾಡುತ್ತಾ ಗಲಿಲಾಯದಿಂದ ಆತನ ಹಿಂದೆ ಬಂದಿದ್ದರು. ಇವರಲ್ಲಿ ಮಗ್ದಲದ ಮರಿಯಳು. ಸಾಕು ಪ್ರಿಯರೇ,
ಇಲ್ಲಿ ಕೂಡ ಇದ್ದಾಳ. ಪ್ರತಿಯೊಬ್ಬ ಸುವಾರ್ತಿಕನು ಕೂಡ ಮಗ್ದಲದ ಮರಿಯಳ ಹೆಸರನ್ನು ಮೆನ್ಷನ್ ಮಾಡಿ ಬರಿತಾ ಇದ್ದಾನೆ ಅಂತಂದರೆ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಆಕೆ ಎಲ್ಲೆಲ್ಲಿ ಕಾಣಿಸಿರಬಹುದು ಹೇಳಿ. ಕೆಲವರು ಸ್ತ್ರೀಯರು ಪ್ರತಿಯೊಂದು ಮೀಟಿಂಗಲ್ಲೂ ಕೂಡ ಕಾಣಿಸ್ತಾರೆ, ಅಂಥವ್ರನ್ನ ಯಾರೂ ಮರೆಯೋದಿಲ್ಲ, ಹೌದಲ್ವಾ? ಈ ಸುವಾರ್ತಿಕರು ಕೂಡ ಮಗ್ದಲದ ಮರಿಯಳ ಹೆಸರನ್ನು ಬರಿತಾ ಇದ್ದಾರೆ ಪ್ರತಿಯೊಂದು ಸುವಾರ್ತೆಯಲ್ಲಿಯೂ ಕೂಡ. ಅಂದರೆ ಯೇಸು ಕ್ರಿಸ್ತರನ್ನು ಎಲ್ಲಿ ಕೂಡ ಬಿಟ್ಟಿಲ್ಲ ಪ್ರಿಯರೇ. ಆತನನ್ನು ಸಾಯಿಸ್ತಾ ಇದ್ದಾರೆ, ಶ್ರಮೆಗೆ ಒಳಪಡಿಸ್ತಾ ಇದ್ದಾರೆ. ಆದರೂ ಕೂಡ ಯೇಸು ಕ್ರಿಸ್ತರ ಹಿಂದೆನೇ ಹೋಗ್ತಾ ಇದ್ದಾಳೆ. ನನ್ನ ಯೇಸುವನ್ನು ಬಿಟ್ಟು ನಾನು ಯಾವ ರೀತಿ ಬದುಕಲೆ ಅನ್ನೋ ಒಂದು ಗುಣ ಆಕೆಯಲ್ಲಿ ಕಾಣಿಸುತ್ತೆ. ಯೇಸು ಕ್ರಿಸ್ತರನ್ನು ಬಹಳವಾಗಿ ಪ್ರೀತಿಸಿದ್ಲು. ಇನ್ನು ನೋಡೋದಾದರೆ ಪ್ರಿಯರೇ, ಯೋಹಾನನು ಬರೆದ ಸುವಾರ್ತೆಯಲ್ಲಿ ಎಷ್ಟು ಅದ್ಭುತವಾಗಿ ಬರೆಯಲ್ಪಟ್ಟಿರುತ್ತೆ ಅಂದರೆ ಮಾತು ನೋಡಿ. ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 15ನೇ ವಚನ. 15 ಓಕೆ, 13ರಿಂದ ಓದೋಣ. 13ರಿಂದ ಅವರು ಆಕೆಯನ್ನು, ಅಮ್ಮ ನೀನು ಯಾಕೆ ಅಳುತ್ತಿ ಎಂದು ಕೇಳಲು ಆಕೆ, ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ, ಆತನನ್ನು ಎಲ್ಲಿ ಇಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅಂದಳು. ನೋಡಿ ಪ್ರಿಯರೇ, ಯೇಸು ಕ್ರಿಸ್ತರು ಮರಣ ಹೊಂದ್ತಾರೆ. ಆತನನ್ನು ಅದರಲ್ಲಿ ಆ ಸಮಾಧಿಯ ಒಂದು ಗುಹೆಯೊಳಗೆ ಇಟ್ಟಾಗ ಅಲ್ಲಿಗೂ ಕೂಡ ಹೋಗ್ತಾಳೆ ಮಗ್ದಲದ ಮರಿಯಳು. ಅಲ್ಲಿಗೂ ಕೂಡ ಹೋಗ್ತಾಳೆ. ಸಮಾಧಿ ಹತ್ರ ಹೋಗ್ತೀವ ನಾವು ಯಾರಾದರೂ? ಇಲ್ಲಿ ಎಲ್ಲಿದೆಯೋ ಗೊತ್ತಿಲ್ಲ ನಂಗೆ ಸಮಾಧಿ. ಆ ಸಮಾಧಿ ಹತ್ರ ನೀವು ಯಾರಾದರೂ ಸ್ತ್ರೀಯರು ಹೋಗ್ತೀರಾ? ಭಯ ಇಲ್ವಾ ನಿಮಗೆ? ನನಗಂತೂ ತುಂಬ ಭಯ. ಮಗ್ದಲದ ಮರಿಯಳ ವಿಷಯದಲ್ಲಿ ನೋಡೋದಾದರೆ ಪ್ರಿಯರೇ, ಸಮಾಧಿ ಬಳಿಗೂ ಕೂಡ ಓಡಿ ಹೋಗ್ತಾ ಇದ್ದಾಳೆ. ಅಂದರೆ ಏನು ಕಾರಣ ಏನು? ಯೇಸು ಕ್ರಿಸ್ತನ ಮೇಲೆ ಅಷ್ಟು ಪ್ರೀತಿ. ಅಷ್ಟೇ ಅಲ್ಲ, ಅಳ್ತಾ ಇದ್ದಾಳಂತೆ. ನೋಡಿ 9ನೇ ವಚನದಲ್ಲಿ 10ನೇ ವಚನದಲ್ಲಿ 20ನೇ ಅಧ್ಯಾಯ 10ನೇ ವಚನದಲ್ಲಿ, ತರುವಾಯ ಆ ಶಿಷ್ಯರು ತಿರುಗಿ ತಮ್ಮವರ ಬಳಿಗೆ ಹೋದರು. ಯೇಸು ಕ್ರಿಸ್ತರನ್ನು ನೋಡೋದಕ್ಕೆ ಬಂದು ಸಮಾಧಿಗೆ ಯೇಸು ಕ್ರಿಸ್ತರ ದೇಹ ಕಾಣಿಸೋದಿಲ್ಲ. ಆಗ ಶಿಷ್ಯರೆಲ್ಲ ಹೋಗ್ಬಿಡ್ತಾರೆ ವಾಪಸ್ಸು. ಆದರೆ ಮರಿಯಳು ಹೊರಗೆ ಸಮಾಧಿಯ ಬಳಿಯಲ್ಲಿ ಅಳುತ್ತಾ ನಿಂತಿದ್ದಳು. ಎಷ್ಟು ಪ್ರೀತಿಸಿರ್ಬೋದು ಪ್ರಿಯರೇ. ಈ ಪ್ರೀತಿಯನ್ನು ಕೂಡ ಏನಂತಾರೆ, ಅವರನ್ನು ಹುಚ್ಚರು ಅಂತ ಹೇಳ್ಬೋದು, ದುಷ್ಟರು ಅಂತ ಹೇಳ್ಬೋದು. ಈ ಪ್ರೀತಿಯನ್ನು ಕೂಡ ವ್ಯಂಗ್ಯವಾಗಿ ಪ್ರಪಂಚಕ್ಕೆ ಪ್ರಕಟಣೆ ಮಾಡ್ತಾ ಇದ್ದಾರೆ ಗೊತ್ತಾ. ಮರಿಯಳಿಗೂ ಯೇಸು ಕ್ರಿಸ್ತನಿಗೂ ಬೇರೆ ರೀತಿಯಾದಂತಹ ಬಾಂಡಿಂಗ್ ಇದೆ ಅನ್ನೋ ಒಂದು ರೀತಿಯಲ್ಲಿ ಅನೇಕರು ಹೇಳ್ತಾ ಇದ್ದಾರೆ. ದುಷ್ಟವಾದ ಆಲೋಚನೆ. ಯೇಸು ಕ್ರಿಸ್ತರನ್ನು ಮಗ್ದಲದ ಮರಿಯಳು ಎಷ್ಟು ಪ್ರೀತಿಸಿದಳು ಆತನನ್ನು ಸಮಾಧಿಯಲ್ಲಿ ಇಟ್ಟಾಗಲೂ ಕೂಡ ಅಲ್ಲಿಗೂ ಕೂಡ ಹೋಗ್ತಾಳೆ. ಅಷ್ಟೇ ಅಲ್ಲ ಪ್ರಿಯರೇ, ಒಂದು ಮಾತು ಮಾತನಾಡ್ತಾಳೆ. ಆ ಮಾತು ಓದಿದಾಗ ನನಗೆ ಮೈ ಮೇಲಿರ್ತಕ್ಕಂತಹ ರೋಮಗಳು ಎದ್ದು ನಿಂತ್ಕೊಳ್ತವೆ ಗೊತ್ತಾ. ಇಷ್ಟು ಪ್ರೀತಿಸ್ತಾ ಇದ್ದೀವ ನಾವು ದೇವರನ್ನು. ಆ ಮಾತು ನೋಡಿ ಒಂದ್ಸತಿ. ಎಷ್ಟನೇ ವಚನ ಅಂತಂದರೆ 14. ಇದನ್ನು ಹೇಳಿ ತಿರುಗಿಕೊಂಡು ಯೇಸು ನಿಂತಿರುವುದನ್ನು ಕಂಡಳು. ಆದರೆ ಆತನು ಯೇಸು ಅಂತ ಆಕೆಗೆ ತಿಳಿಯಲಿಲ್ಲ. ಯೇಸು ಆಕೆಯನ್ನು, ಅಮ್ಮ ಯಾಕೆ ಅಳುತ್ತಿ, ಯಾರನ್ನು ಹುಡುಕುತ್ತಿ ಎಂದು ಕೇಳಲು ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ ಆತನಿಗೆ, ಅಯ್ಯ ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದೀಯೋ ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಈ ಮಾತು ಓದಿದ್ದೀರಾ ನೀವು ಯಾವಾಗಾದರೂ? ಯೇಸು ಕ್ರಿಸ್ತರನ್ನ ಸಮಾಧಿ ಮಾಡಿದಾಗ ಯೇಸು ಕ್ರಿಸ್ತರ ದೇಹ ಕಾಣಿಸೋದಿಲ್ಲ. ಆಗ ಯೇಸು ಕ್ರಿಸ್ತರ ಆಕೆ ಮುಂದೆ ನಿಂತಿರುವಾಗ ಯೇಸು ಕ್ರಿಸ್ತರಂತ ಆಕೆಗೆ ಅರ್ಥ ಆಗೋದಿಲ್ಲ. ಯಾವುದೋ ತೋಟಗಾರನೋ ಕೆಲಸದವನು ಅಂದ್ಕೊಂಡು, ಅಪ್ಪ ಯೇಸು ಕ್ರಿಸ್ತರನ್ನು ಈ ಸಮಾಧಿಯಲ್ಲಿ ಇಟ್ಟರು, ಯೇಸು ಕ್ರಿಸ್ತರನ್ನು ಕಾಣಿಸ್ತಾ ಇಲ್ಲ, ನೀನು ಎಲ್ಲಾದರೂ ಇಟ್ಟಿದ್ದೀಯಾ? ಒಂದು ವೇಳೆ ಇಟ್ಟಿದ್ರೆ ನನಗೆ ಹೇಳು, ನಾನು ಅದನ್ನು ಒತ್ಕೊಂಡು ಹೋಗ್ಬಿಡ್ತೀನಿ, ತೆಗೆದುಕೊಂಡು ಹೋಗುತ್ತೇನೆ ಅಂದಳು. ತೆಲುಗಲ್ಲಿ ಓದಿ ಒಂದ್ಸತಿ ಆ ಮಾತು. 14ನೇ ವಚನ. నేను ఆయనను ఎత్తుకొని పోదునని చెప్పాను. నేను ఆయనను ఎత్తుకొని పోదునని చెప్పాను. ಅಷ್ಟು ಪ್ರೀತಿನ? ಯೇಸು ಕ್ರಿಸ್ತ ಸಿಕ್ಕರೆ ಸಾಕು, ನಾನು ತಗೊಂಡು ಹೋಗ್ತೀನಿ. ಆ ಪರಿಸ್ಥಿತಿಗಳನ್ನು, ಆ ಒಂದು ಅಲ್ಲಿರ್ತಕ್ಕಂತಹ ಅಧಿಕಾರಿಗಳ ಪರಿಸ್ಥಿತಿಗಳನ್ನು ಒಂದ್ಸತಿ ಆಲೋಚನೆ ಮಾಡಿ. ಯೇಸು ಕ್ರಿಸ್ತರನ್ನೇ ಶಿಲುಬೆಗೆ ಹಾಕಿದ್ರು, ಆತನಿಗೆ ಸಪೋರ್ಟ್ ಮಾಡಿದ್ರೆ ಅವರನ್ನು ಸುಮ್ಮನೆ ಬಿಡ್ತಾರಾ? ಬಿಡೋದಿಲ್ಲ. ಅಂತಹ ಸಂದರ್ಭದಲ್ಲಿಯೂ ಕೂಡ ಮಗ್ದಲದ ಮರಿಯಳು ಧೈರ್ಯದಿಂದ ಆತನ ದೇಹವನ್ನು ಎಲ್ಲಿಟ್ಟಿದ್ದೀಯಾ ಹೇಳು, ಒಂದು ವೇಳೆ ನನಗೆ ಗೊತ್ತಿದ್ರೆ ನನಗೆ ಹೇಳು, ನಾನು ಎತ್ತುಕೊಂಡು ಹೋಗ್ತೀನಿ. ಅಷ್ಟು ಪ್ರೀತಿಸ್ತಾ ಇದ್ದೀವ ಪ್ರಿಯರೇ ನಾವು ದೇವರನ್ನು, ಯೇಸು ಕ್ರಿಸ್ತರನ್ನು. ಕ್ರಿಶ್ಚಿಯನ್ಸ್ ಅಂತ ಯಾವತ್ತಾದರೂ ನೀವು ಹೇಳ್ಕೊಂಡಿದ್ದೀರಾ ಅಂತಂದರೆ ನಿಮ್ಮ ಮನಸ್ಸು ಒಪ್ಪಬೇಕು. ನಾನು ಕ್ರಿಶ್ಚಿಯನ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಮ ಮನಸ್ಸು ಪರಿಪೂರ್ಣವಾಗಿ ಅದಕ್ಕೆ ಸಪೋರ್ಟ್ ಮಾಡಬೇಕು. ನೀನು ಹೇಳ್ತಾ ಇದೆಯಾ ಕರೆಕ್ಟೇ, ನೀನು ಕ್ರಿಶ್ಚಿಯನ್ ಅಂತ ಅನ್ಬೇಕು ನಿನ್ನ ಮನಸ್ಸು. ಬೇರೆ ಯಾರೂ ಹೇಳಬೇಕಾದ ಅವಶ್ಯಕತೆ ಇಲ್ಲ.
ನಮ್ಮ ಮನಸ್ಸೇ ನಮ್ಗೆ ಹೇಳ್ಬೇಕು, ಹೌದು ನೀನು ನಿಜವಾದ ಕ್ರಿಶ್ಚಿಯನ್. ಅಷ್ಟು ಉನ್ನತವಾಗಿ ಯೇಸು ಕ್ರಿಸ್ತರನ್ನು ಪ್ರೀತಿಸ್ತಾಳೆ ಮಗ್ದಲದ ಮರಿಯಳು. ತುಂಬ ಆಶ್ಚರ್ಯ ಅನಿಸುತ್ತೆ ಪ್ರಿಯರೇ. ಆಕೆಯ ಒಂದು ಜೀವನದ ಇತಿಹಾಸವನ್ನು, ಅನೇಕ ಸಮಸ್ತವಾದ ಪಾಪಗಳಿಂದ ಕತ್ತಲೆಯಲ್ಲಿದ್ದಂತಹ ಮಗ್ದಲದ ಮರಿಯಳು ಯೇಸು ಕ್ರಿಸ್ತನ ಬೆಳಕಿಗೆ ಬಂದ ನಂತರ ತನ್ನ ಪ್ರಾಣ ಹೋಗುವವರೆಗೂ ಕೂಡ ದೇವರ ಕೆಲಸದಲ್ಲಿ ಎಷ್ಟು ಉನ್ನತವಾಗಿ ಮಾಡಿದ್ಲು ನೋಡಿ. ಎಲ್ಲೂ ಕೂಡ ಅಂಜಲಿಲ್ಲ, ಭಯಪಡಲಿಲ್ಲ, ನಾಚಿಕೆ ಪಡಲಿಲ್ಲ. ತನ್ನ ಆಸ್ತಿಯನ್ನು ದೇವರಿಗೋಸ್ಕರ ಖರ್ಚು ಮಾಡಿದಳು. ಯೇಸು ಕ್ರಿಸ್ತರನ್ನು ಹಿಂಬಾಲಿಸಿದಳು, ವಿಶ್ವಾಸದಿಂದ ಯೇಸು ಕ್ರಿಸ್ತರನ್ನು ಅಂಗೀಕರಿಸಿದಳು. ಮತ್ತು ಸ್ತ್ರೀಯರಾದಂತಹ ನಾವು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸಬೇಕು, ಆತನನ್ನು ಹಿಂಬಾಲಿಸಬೇಕು, ನಮಗಿರ್ತಕ್ಕಂಥ ಆಸ್ತಿಯಲ್ಲಿ ಆತನಿಗೋಸ್ಕರ ಕಷ್ಟಪಡಬೇಕು, ಆತನನ್ನು ಬಹಳವಾಗಿ ಪ್ರೀತಿಸಬೇಕು, ಬಹಳವಾಗಿ. ಒಂದು ವೇಳೆ ನಾವು ಇಷ್ಟು ದಿನ ಬರೀ ಹೆಸರಿಗೆ ಮಾತ್ರ ಕ್ರೈಸ್ತರು ಅಂತ ಹೇಳಿಕೊಳ್ಳುವ ಸ್ಥಿತಿಯಲ್ಲಿ ನಾವಿದ್ದರೆ, ಈ ಸಂದೇಶದ ಮೂಲಕ ದೇವರು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ. ಇನ್ನೊಂದ್ಸತಿ ಯಾರ ಹತ್ರ ಆದರೂ ನಾವು ಕ್ರಿಶ್ಚಿಯನ್ಸ್ ಅಂತ ಹೇಳ್ಕೊಳ್ಳುವಾಗ ನಿನ್ನ ಮನಸ್ಸು ನಿನಗೆ ಸಮ್ಮತಿಸಬೇಕು. 100% ಅಷ್ಟು ಉನ್ನತವಾಗಿ ನಮ್ಮ ಮನಸ್ಥಿತಿ ಇರಬೇಕು. ಕ್ರಿಸ್ತನ್ ಎಲ್ಲಿರಬೇಕು? ಮನಸ್ಸಿನಲ್ಲಿ. ಆತನನ್ನು ಧರಿಸಿಕೊಂಡಿದ್ದೀವಿ ಅಂದರೆ ಆತನೇ ಕಾಣಬೇಕೇ ಹೊರತು ನಾವು ಕಾಣಬಾರದು ಪ್ರಿಯರೇ. ಅಂತಹ ಗುಣಲಕ್ಷಣಗಳನ್ನು ನಾವು ಹೊಂದಿರಬೇಕು ಪ್ರಿಯರೇ. ಅದಕ್ಕೋಸ್ಕರನೇ ಹೊಸ ಒಡಂಬಡಿಕೆಯಲ್ಲಿ ಪಾಪಾತ್ಮರಾದ ಸ್ತ್ರೀಯರ ಒಂದು ಜೀವನಗಳನ್ನು ದೇವರು ಯಾವ ರೀತಿ ಬೆಳಕಿನ ಮುಖಾಂತರ ಅವರ ಜೀವನಗಳನ್ನು ಬೆಳಗಿಸಿದನು ಅಂತ ಈ ಇಬ್ಬರ ಸ್ತ್ರೀಯರನ್ನು ಕುರಿತು ನಾನು ಇವತ್ತು ಹೇಳೋದಕ್ಕೆ ಸಿದ್ಧಳಾಗಿ ಬಂದಿರತಕ್ಕಂಥ ಉದ್ದೇಶ ಏನು ಅಂದರೆ, ಎಂತಹ ಪಾಪಾತ್ಮರನ್ನಾದರೂ ಕೈ ಚಾಚಿ ಕರೆಯುವಂಥ ಮನಸ್ಸು ಯೇಸು ಕ್ರಿಸ್ತರಿಗೆ ಮಾತ್ರ ಇದೆ. ನೀವು ಯಾವತ್ತೂ ಕುಂದುವಂಥ ಅವಶ್ಯಕತೆ ಇಲ್ಲ, ಕುಗ್ಗುವಂಥ ಅವಶ್ಯಕತೆ ಇಲ್ಲ. ನಾನು ಪಾಪಿ, ನಾನು ದೇವ್ರ ಕೆಲಸ ಮಾಡೋಕ್ಕಾಗುತ್ತಾ ಅಂತ ಯಾವತ್ತೂ ಅಂದ್ಕೊಳ್ಬೇಡಿ. ನೀವೇ ಬೇಕು ದೇವರಿಗೆ. ನಿಮ್ಮಿಂದ ದೇವರಿಗೆ ಎಷ್ಟೋ ಕೆಲಸ ಬಾಕಿ ಇದೆ. ಆ ಕೆಲಸವನ್ನು ಮಾಡುವುದಕ್ಕೆ ದೇವರು ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂದರೆ ನಿಮ್ಮ ಪಾಪಗಳನ್ನು ದೇವರ ಮುಂದೆ ಒಪ್ಪಿಕೊಂಡ್ರೆ ದೇವರು ನಿಮ್ಮನ್ನು ಉನ್ನತವಾಗಿ ತನ್ನ ಸೇವಾ ಕಾರ್ಯಕ್ರಮದಲ್ಲಿ ಉಪಯೋಗಿಸಿಕೊಳ್ತಾರೆ. ಆದ್ದರಿಂದ ಸಮಾರ್ಯದ ಸ್ತ್ರೀ ಮತ್ತು ಮಗ್ದಲದ ಮರಿಯಳು ಇವರಿಬ್ಬರೂ ಕೂಡ ಕತ್ತಲೆಯಿಂದ ಬೆಳಕಿಗೆ ಬಂದಂತಹ ಸ್ತ್ರೀಯರು, ಪಾಪದಿಂದ ರಕ್ಷಣೆಯ ಮಾರ್ಗಕ್ಕೆ ಬಂದಂತಹ ಸ್ತ್ರೀಯರು. ಆ ಸ್ತ್ರೀಯರನ್ನು ಕುರಿತು ನಾವು ಧ್ಯಾನಿಸಿದ್ದೇವೆ. ದೇವರ ಮುಂದೆ ಬುಕ್ ಆಗಿದ್ದೀವಿ ಆಲ್ರೆಡಿ. ನಾನು ಕೇಳಿಲ್ಲಪ್ಪ ದೇವರೇ, ನನಗೆ ಗೊತ್ತಿಲ್ಲ, ಯಾರೂ ಹೇಳಿಲ್ಲ ಅನ್ನೋಕ್ಕಿಲ್ಲ. ನೀವೆಲ್ಲರೂ ವಾಕ್ಯವನ್ನು ಕೇಳಿದ್ದೀರಾ. ದೇವ್ರ ಮುಂದೆ ಬುಕ್ಕಾಗಿ ಹೋಗಿದ್ದೀವಿ. ಆ ವಿಷಯಗಳನ್ನು ನೀವು ಅನುಸರಿಸಿಕೊಂಡು ನಿಮ್ಮ ಜೀವನದಲ್ಲಿ ಬದಲಾಯಿಸಿಕೊಂಡು ನೀವು ಕೂಡ ದೇವರಿಗೋಸ್ಕರ ಉನ್ನತವಾಗಿ ಬದುಕಿ ಪಾಪವನ್ನು ಬಿಟ್ಟು ಬೆಳಕಿಗೆ ಬಂದರೆ ಈ ವಾಕ್ಯ ನಿಮಗೆ ಸಾರ್ಥಕತೆಯನ್ನು ಒದಗಿಸುತ್ತೆ. ಈ ವಾಕ್ಯವನ್ನು ನಿರ್ಲಕ್ಷ್ಯ ಮಾಡಿದ್ರೆ ಪ್ರಿಯರೇ, ಒಂದಾನೊಂದು ದಿನದಲ್ಲಿ ನಾವು ದೇವರ ಮುಂದೆ, ನ್ಯಾಯಸ್ಥಾನದ ಮುಂದೆ ನಿಲ್ಲಬೇಕಾಗುತ್ತೆ. ಆ ತೀರ್ಪು ನಮಗೆ ಬಂದಾಗ ಭಯಂಕರವಾದ ಸ್ಥಿತಿಗೆ ನಾವು ಹೋಗಬಾರ್ದು. ನಾವೆಲ್ಲರೂ ಸೇಫ್ ಝೋನಲ್ಲಿರಬೇಕು. ಆ ರೀತಿ ಸೇಫ್ ಜೋನಲ್ಲಿ ಇರಬೇಕು ಅಂತಂದರೆ ನಮ್ಮ ಬದುಕೆ ಅದಕ್ಕೆ ಏನು ಮಾಡಬೇಕು? ಪರಿಪೂರ್ಣವಾಗಿ ಸಮರ್ಪಿಸಬೇಕು. ಆ ರೀತಿ ಸಮರ್ಪಿಸಿದರೆ ಪ್ರಿಯರೇ, ದೇವರ ಕೆಲಸದಲ್ಲಿ ನಾವು ನಮ್ಮನ್ನು ನಾವು ಪರಿಪೂರ್ಣವಾಗಿ ಸಮರ್ಪಿಸಿಕೊಂಡ್ರೆ ನಾವು ಯಾವಾಗಲೂ ಸೇಫ್. ಆದ್ದರಿಂದ ನೀವೆಲ್ಲರೂ ವಾಕ್ಯವನ್ನು ಆಸಕ್ತಿಯಿಂದ ಇಷ್ಟು ಹೊತ್ತಿನವರೆಗೂ ಕೇಳಿದ್ದೀರಾ. ಸ್ತ್ರೀಯರು ಕೇಳಿದ್ದೀರಾ, ಪುರುಷರು ಕೇಳಿದ್ದೀರಾ. ಸ್ತ್ರೀಯರಿಗೆ ಮಾತ್ರ ಅಂದ್ಕೊಳ್ಬೇಡಿ, ಈ ವಾಕ್ಯಗಳನ್ನು ಪುರುಷರು ನೀವು ಕೂಡ ಅದೇ ರೀತಿ, ಗುಣಗಳು ಒಂದೇ ಅಲ್ವಾ, ಸ್ತ್ರೀಯರಲ್ಲೂ ಪುರುಷರಲ್ಲೂ ಗುಣಗಳು ಒಂದೇ ಅಲ್ವಾ, ಆ ಗುಣಗಳನ್ನು ಮಾತ್ರ ನಾವು ಬದಲಾಯಿಸಿಕೊಂಡು ದೇವರಿಗೋಸ್ಕರ ಉನ್ನತವಾಗಿ ನಿಲ್ಲಬೇಕು ಅಂತ ನಾನು ಈ ಮಾತುಗಳನ್ನು ಹೇಳುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ ಪ್ರಿಯರೇ. ಈ ಮಾತುಗಳನ್ನು ನಿಮಗೆ ಮಾತ್ರವಲ್ಲದೆ ನನ್ನನ್ನು ನಾನು ಎಚ್ಚರಿಸಿಕೊಳ್ಳುತ್ತಾ ನಿಮ್ಮೆಲ್ಲರಿಗೂ ಹೇಳುತ್ತಾ ಈ ಒಂದು ಸಂದೇಶವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಚಿಕ್ಕದಾಗಿ ಪ್ರಾರ್ಥನೆ ಏಕೀಭವಿಸಿ. ಪರಿಶುದ್ಧರು ಉನ್ನತರಾದಂಥ ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ ತಂದೆ, ಪ್ರಪಂಚದಲ್ಲಿ ಕೆಟ್ಟವರಾದಂಥವರನ್ನು, ದುಷ್ಟರಾದಂಥವರನ್ನು ದೂರ ತಳ್ಳಿಬಿಡ್ತಾರೆ ತಂದೆ. ಆದರೆ ಅಪ್ಪ, ನನ್ನ ಪ್ರೀತಿ ಎಷ್ಟು ಉನ್ನತವಾದದ್ದು ಅಂದರೆ, ಪಾಪಿಯಾದ ನೀನೇ ನನಗೆ ಬೇಕು ಅಂತ ನೀವು ಕರೀತಾ ಇದ್ದೀರಾ. ಆ ಕರೆಗೆ ಒಳಪಟ್ಟಂತಹ ನಾವು ತಂದೆ, ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ, ಎಷ್ಟೇ ಅವಮಾನಗಳು ಬಂದರೂ ಸ್ಥಿರವಾಗಿ ನಿಲ್ಲುವ ಜ್ಞಾನವನ್ನು, ವಾಕ್ಯ ಜ್ಞಾನವನ್ನು ನಮಗೆ ದಯಪಾಲಿಸಿರಿ ತಂದೆ. ಇಷ್ಟು ಹೊತ್ತಿನವರೆಗೂ ಮತ್ತೆ ಮಕ್ಕಳೆಲ್ಲರೂ ಕೂಡ ಆಸಕ್ತಿಯಿಂದ ಕೇಳಿದ್ದಾರೆ. ಕೇಳಿದಂಥ ಪ್ರತಿಯೊಂದು ಮಾತು ಕೂಡ ಅಪ್ಪ ಅವರ ಜೀವನದಲ್ಲಿ ವ್ಯರ್ಥ ಮಾಡಿಕೊಳ್ಳದಂತೆ 100% ಪ್ರತಿಫಲಿಸುವುದಕ್ಕೆ ನೀವೇ ಅವರಿಗೆ ಸಹಾಯವನ್ನು, ಆಶೀರ್ವಾದವನ್ನು ಒದಗಿಸಬೇಕೆಂದು ಬೇಡಿಕೊಳ್ಳುತ್ತಾ, ಮುಖ್ಯವಾಗಿ ತಂದೆ ಈ ಮೀಟಿಂಗನ್ನು ನಡೆಸುವ ವಿಷಯದಲ್ಲಿ ಅಪ್ಪ ಸ್ನೇಹಿತನನ್ನು ನೀವು ಪ್ರೇರೇಪಿಸಿ ಮತ್ತು ಈ ಮಾತುಗಳನ್ನು ತಿಳಿಸುವುದಕ್ಕೆ
ನೀವು ಆತನಿಗೆ ಆತನ ಕುಟುಂಬಕ್ಕೆ ಕೊಟ್ಟಂತಹ ಪ್ರೇರೇಪಣೆಗೋಸ್ಕರ ನಿಮಗೆ ವಂದನೆಗಳು ತಂದೆ. ಹೀಗೆ ತಂದೆ, ಇದು ಮಾತ್ರವಲ್ಲದೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಆ ಕುಟುಂಬದ ಮೂಲಕನೂ ಇಲ್ಲಿರ್ತಕ್ಕಂಥ ಎಲ್ಲ ಕುಟುಂಬಗಳ ಮೂಲಕನೂ ತಂದೆ, ನಿಮ್ಮ ನಾಮ ಮಹಿಮೆಗೋಸ್ಕರ ನೀವೇ ಎಲ್ಲರನ್ನು ಉಪಯೋಗಿಸಿಕೊಳ್ಳಬೇಕೆಂದು ಬೇಡಿಕೊಳ್ಳುತ್ತಿದ್ದೇನೆ ತಂದೆ. ಮತ್ತು ಮಾರಿ ಮತ್ತು ಮೇರಿ ಬೇಬಿ ಅಕ್ಕ ಅವರ ಕುಟುಂಬವನ್ನು ಜ್ಞಾಪಕ ಮಾಡಿಕೊಳ್ಳಿರಿ, ಅವರಿಗೆ ಬರ್ತಕ್ಕಂಥ ಪ್ರತಿಫಲವನ್ನು ಅನುಗ್ರಹಿಸಿರಿ. ಹಾಗೆ ತಂದೆ, ಯಾವಾಗ ಬಂದರೂ ಕೂಡ ತಂದೆ ಸ್ತ್ರೀಯರೆಲ್ಲರೂ ತಂದೆ ಕಷ್ಟಪಟ್ಟು ಕೆಲಸ ಮಾಡುವಂಥ ಸ್ತ್ರೀಯರು ಕೂಡ ಇದ್ದಾರೆ, ಅವರನ್ನು ಕೂಡ ಜ್ಞಾಪಕ ಮಾಡಿಕೊಳ್ಳಿರಿ ತಂದೆ. ಅವರೆಲ್ಲರಿಗೂ ಬರಬೇಕಾದಂಥ ಆತ್ಮೀಯ ಪ್ರತಿಫಲವನ್ನು ಕೂಡ ಅನುಗ್ರಹಿಸಿರಿ ತಂದೆ. ಮುಖ್ಯವಾಗಿ ಎಲ್ಲಿದ್ದರೂ, ಒಬ್ಬರೇ ಇದ್ದರೂ, 4 ಜನರಲ್ಲಿದ್ದರೂ ಕೂಡ ತಂದೆ ನಿಮ್ಮನ್ನೇ ಮಹಿಮಪಡಿಸಿ, ನಿಮಗೆ ಭಯಪಟ್ಟು ಭಕ್ತಿವಂತರಾಗಿ ಭೂಮಿಯ ಮೇಲೆ ಬದುಕಿ ನಿಮ್ಮ ಗುಣಲಕ್ಷಣಗಳನ್ನು ಪ್ರಪಂಚಕ್ಕೆ ತೋರಿಸುವ ಭಾಗ್ಯವನ್ನು ಸೇರಿ ಬಂದಂಥ ನಮ್ಮೆಲ್ಲರಿಗೂ ಕೂಡ ನೀವು ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುತ್ತಾ, ಈ ವೈಟ್ಫೀಲ್ಡ್ ಪ್ರಾಂತ್ಯದಲ್ಲಿ ನೆಲ್ಲೂರಹಳ್ಳಿಯಲ್ಲಿ ಸೇವೆ ಮಾಡ್ತಿರ್ತಕ್ಕಂಥ ದೈವ ಸೇವಕರನ್ನು ಕೂಡ ಜ್ಞಾಪಕ ಮಾಡಿಕೊಳ್ಳಿರಿ ತಂದೆ. ಅವರಿಗೂ ಅವರ ಕುಟುಂಬಕ್ಕೂ ಒಳ್ಳೆಯ ಆರೋಗ್ಯ ಆಯುಷ್ಯನ ಕೊಟ್ಟು ಇನ್ನೂ ಉನ್ನತವಾಗಿ ನಮ್ಮ ಕಾರ್ಯಕ್ರಮಗಳನ್ನು ಮಾಡುವ ಜ್ಞಾನ ತಿಳುವಳಿಕೆಯನ್ನು ದಯಪಾಲಿಸಿರಿ ತಂದೆ. ಹಾಗೆ ತಂದೆ, ಎರಂಡಳ್ಳಿಯಲ್ಲಿರ್ತಕ್ಕಂಥ ಸಭೆಯನ್ನು ಕೂಡ ಜ್ಞಾಪಕ ಮಾಡಿಕೊಳ್ಳಿರಿ ತಂದೆ. ಆತ್ಮೀಯವಾಗಿ ಇನ್ನೂ ಬಲಪಡಿಸಿ ತಂದೆ, ಸ್ಥಿರಪಡಿಸಿ ತಂದೆ. ನಮ್ಮ ಪ್ರಾಣ ಇರುವವರೆಗೂ ಕೂಡ ತಂದೆ ನೀವೇ ನಮಗೆ ಆಧಾರ ಎಂಬ ನಂಬಿಕೆಯನ್ನು ನಮ್ಮಲ್ಲಿ ಉತ್ತೇಜನಪಡಿಸಬೇಕೆಂದು ಬೇಡಿಕೊಳ್ಳುತ್ತಾ, ನಿಮ್ಮ ಕೃಪೆಯುಳ್ಳ ಹಸ್ತಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಳ್ಳುತ್ತಾ, ಇಷ್ಟು ಹೊತ್ತಿನವರೆಗೂ ನಿಮ್ಮ ಪಕ್ಷವಾಗಿ ನಿಂತು ಮಾತನಾಡುವುದಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ಳುತ್ತಾ, ಸಮಸ್ತ ಘನ ಮಹಿಮೆ ಪ್ರಭಾವಗಳು ನಿಮಗೆ ಸಲ್ಲಿಸುತ್ತಾ, ನಮ್ಮ ಕರ್ತರಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಒಂದು ದೇವ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.